maths class. Okay, so today it's good to see you all. Students are waiting for class. Okay, so ನಾನು some videos ನೋಡ್ತಾ ಇದ್ದೀನಿ ಅಲ್ಲಿ. So ಎಲ್ಲ ಮಕ್ಕಳು ಕಾಯ್ತಾ ಇದ್ದೀರಿ ಕ್ಲಾಸಿಗೋಸ್ಕರ. Very good and good response from you. Okay, so today we are going to learn about the triangle. Okay, so before going to start the today's session, I want to ask some warm up questions. Okay, so these are not related to the your textbook. Okay, so ಇದು ವಾರ್ಮ್ ಅಪ್ ಕ್ವಶನ್ಸ್ ಅಂದ್ರೆ ಏನು? ವಾರ್ಮ್ ಅಪ್ ಅಂದ್ರೆ ಏನು ಅಂದ್ರೆ ನಿಮಗೆ ಈಗ ಏನಾದ್ರು ಬಿಸಿ ಅಂತ ಅನ್ಕೋತೀರಿ, ಬಟ್ ಬಿಸಿ ಅಲ್ಲ. ಈಗ ಏನಾಗಿದೆ, ಯಾವ ಸೀಸನ್ ಇದು? ಚಳಿಗಾಲ ಇದೆ. ಓಕೆ, ಸೊ ಈಗ ಏನಾಗ್ತಾ ಇದೆ, ಇವಾಗ ಎದ್ದು ಸ್ನಾನ ಮಾಡಿ ಬ್ರೇಕ್ಫಾಸ್ಟ್ ಮಾಡಿ ಇವಾಗ ಬಂದು ಕ್ಲಾಸಿಗೆ ಅಟೆಂಡ್ ಆಗಿದ್ದೀರಿ, ಬಟ್ ಇನ್ನು ಚಳಿ ಬಿಟ್ಟಿಲ್ಲ. ಹೌದಾ? ಓ, ಇಷ್ಟು ಲಘು ಅಂದ್ರೆ ಇಷ್ಟು ಬೇಗ ನಾವು ಕ್ಲಾಸಿಗೆ ಅಟೆಂಡ್ ಆಗ್ಬೇಕು, ಅಥವಾ ಇನ್ನೂ ಒಂದು ಸಮ್ ಸ್ಟೂಡೆಂಟ್ಸ್ ಏನ್ ಮಾಡ್ತಾ ಇದ್ದೀರಾ, ಇನ್ನು ಚಳಿ ಬಿಟ್ಟಿಲ್ಲ. ಹೌದಾ? ಸೊ ಹಾಗಾಗಿ ವಾರ್ಮ್ ಅಪ್ ಕ್ವಶನ್ಸ್ ಅಂದ್ರೆ ಆ ರೀತಿ ಅಲ್ಲ. ಸೊ ಜಸ್ಟ್ ನೀವು ಒಂದು ಕ್ಲಾಸಿಗೆ ಆ ಒಂದು ಚಳಿ ಅಥವಾ ಇನ್ನು ನಿದ್ದಿದೊಂದು ಹ್ಯಾಂಗ್ ಓವರ್ ಬಿಟ್ಟು ಹೋಗ್ಲಿಕ್ಕೆ ಒಂದಿಷ್ಟು ಕ್ವಶನ್ಸ್ ಗಳನ್ನ ಕೇಳ್ತೀನಿ, ಅದಕ್ಕೆ ಸ್ವಲ್ಪ ಆನ್ಸರ್ ಮಾಡ್ರಿ. ಆನ್ಸರ್ ಮಾಡೋದಂದ್ರೆ ನೀವು ಒಂದ್ ನಂಗೆ ಹೆಲ್ಪ್ ಮಾಡ್ಬೇಕು. ಎಲ್ಲಾ ಸ್ಟೂಡೆಂಟ್ಸ್ ಏನ್ ಹೆಲ್ಪ್ ಮಾಡ್ಬೇಕಂದ್ರೆ, ನಾ ಏನ್ ಕ್ವಶನ್ಸ್ ಕೇಳ್ತೀನಲ್ಲ, ನೀವು ಅಲ್ಲಲ್ಲೇ ಈಗ ಒಬ್ರು ಫ್ರೆಂಡ್, ಈಗ ಫಾರ್ ಎಕ್ಸಾಂಪಲ್ ನಾನು ನೀವು ಅಂತಂದಾಗ, ನಾನು ಆ ಒಂದು ಕ್ವಶನ್ಗೆ ಆನ್ಸರ್ ಅನ್ನ ನಾನು ನಿಮಗ್ ಹೇಳ್ಬೇಕು, ನಿಮ್ಮ ಫ್ರೆಂಡ್ಸ್ ನಿಮಗ್ ಅಂದ್ರೆ ಉಲ್ಟಾ ನಿಮಗ್ ಹೇಳ್ತಿರ್ತಾರೆ. ಹೌದಾ? ಸೊ ಇಲ್ಲಿ ಎಲ್ಲರೂ ಹೇಳಿಕ್ಕಾದ್ರೆ ಅದು ಪಾಸಿಬಲ್ ಆಗುದಿಲ್ಲ. ಹಾಗಾಗಿ ನೀವೇ ಅಲ್ಲೇ ನಾನು ಕೇಳಿರುವಂತ ಕ್ವಶನ್ಗೆ ಆನ್ಸರ್ ಅನ್ನ ಡಿಸ್ಕಸ್ ಮಾಡ್ಬೇಕು. ಓಕೆ, ಸೊ ಓಕೆ, ಗೋಡಂಪಳ್ಳಿ ಸ್ಕೂಲ್ ಇಂದ ಹ್ಯಾಂಡ್ ರೈಸ್ ಮಾಡಿದ್ರಲ್ಲ, ಏನಾದ್ರು ಕ್ವಶನ್ಸ್ ಇತ್ತಾ? ಓಕೆ, ಸೊ I want to ask some warm-up questions. Get ready, students. Okay. So next ನಾವೇನ್ ಮಾಡೋಣ ಅಂತ, ಆಮೇಲೆ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಅಂತ. ಓಕೆ, ಸೊ ವಾರ್ಮ್ ಅಪ್ ಕ್ವಶನ್ಸ್, ಸಮ್ ಕ್ವಶನ್ಸ್ ಅನ್ನ ನಾನು ಕೇಳ್ತಾ ಇರ್ತೀನಿ. ಒಂದ್ ಸೆಕೆಂಡ್. ಓಕೆ, ವಾರ್ಮ್ ಅಪ್ ಕ್ವಶನ್ಸ್, ಪರ್ಸನಲ್ ಅಂಡ್ ಗೆಟ್ ಟು ನೋ ಯು. ಹೌದಾ? ಸೊ ನಿಮ್ಮ ಒಂದು ಪರ್ಸನಲ್ ಕ್ವಶನ್ಸ್ ಗಳಿವು, ಅವು ನಿಮ್ಗೆ ಎಷ್ಟರ ಮಟ್ಟಿಗೆ ನಿಮ್ಗೆ ಗೊತ್ತಾಗ್ಬೇಕು. ಹಾಗಾಗಿ ಪರ್ಸನಲ್ ಅಂಡ್ ಗೆಟ್ ಟು ನೋ ಯು ಅಂತ ಇದೆ. ಫಸ್ಟ್ ಕ್ವಶನ್, ವಾಟ್ ಈಸ್ ಯುವರ್ ಫೇವ್ರೆಟ್ ಹಾಬಿ? ಹೌದಾ? ನೀವೇ ಅಲ್ಲೇ ನಿಮ್ಮ ಫ್ರೆಂಡಿಗೆ ಹೇಳ್ತಾ ನೀವು ಡಿಸ್ಕಸ್ ಮಾಡ್ಬೇಕು. ವಾಟ್ ಈಸ್ ಯುವರ್ ಫೇವ್ರೆಟ್ ಹಾಬಿ ಅಂದ್ರ ನಿಮ್ಮ ಒಂದು ಫೇವ್ರೇಟ್ ಆದಂತ ಹವ್ಯಾಸ. ಹೌದಾ? ಕನ್ನಡ ಒಳಗೆ ಹೇಳ್ಬೇಕಂದ್ರೆ ಏನಾಗತ್ತ? ಹವ್ಯಾಸ. ಓಕೆ, ಒಂದ್ ಸೆಕೆಂಡ್, ಇಲ್ಲೇನೋ ಮೆಸೇಜ್ ಬರ್ತಾ ಇದೆ. ರೀಡಿಂಗ್. ಓಕೆ, ಗಜೇಂದ್ರಗಡ ಸ್ಕೂಲ್ ಇಂದ ರೀಡಿಂಗ್. ಹೌದಾ? ಸೊ ಎಲ್ರು ಹೇಳಲಿಕ್ಕೆ ಆಗೋದಿಲ್ಲ, ಹಾಗಾಗಿ ನಾನೇನ ಮೊದ್ಲೇ ಸ್ಟಾರ್ಟಿಂಗ್ ಹೇಳಿದೆ ನಿಮ್ಗ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ನೀವು ಡಿಸ್ಕಸ್ ಮಾಡ್ರಿ. ಅವ್ರ ಆನ್ಸರ್ ಏನ್ ಬರುತ್ತಾ, ನಿಮ್ಮ ಆನ್ಸರ್ ಏನ್ ಬರ್ತೈತಿ. ಬರೀ ಈಗ ನಾವು ಸ್ಕೂಲ್ ಅಲ್ಲಿ ಇದೀವಿ ಅಂತ ಹೇಳಿ ಓನ್ಲಿ ನನಗೆ ಹಾಬಿ ಅಂದ್ರ ರೀಡಿಂಗು ರೈಟಿಂಗು ಅಂತಿಲ್ಲ, ನಿಮಗ್ ಬೇರೆನೂ ಇರ್ಬೋದು. ಹೌದಾ? ಒಬ್ಬ ಸಮ್ ಟೈಮ್ ಡ್ಯಾನ್ಸ್ ಇರ್ಬೋದು, ಸಿಂಗಿಂಗ್ ಇರ್ಬೋದು, ಅಥವಾ ಕುಕಿಂಗ್ ಇರ್ಬೋದು. ಆಲ್ರೆಡಿ ನೀವು 9th ಕ್ಲಾಸ್ ಇರೋದ್ರಿಂದ. ಹೌದಾ? ಆಮೇಲೆ ಒಂದ್ ಸಮ್ ಟೈಮ್ಸ್ಗೆ ಸಮ್ ಸ್ಟೂಡೆಂಟ್ಸ್ಗೆ ಏನಾಗಿರ್ತೈತಿ, ಅವ್ರಿಗೆಲ್ಲ ಹೊರಗೆಲ್ಲಾದ್ರೂ ಸುತ್ತಾಡ್ಬೇಕು ಅನ್ನೋದು ಒಂದು ಹಾಬಿ ಇರ್ತೈತಿ. ಓಕೆ, ಸೊ ಹಾಗಾದ್ರೆ ವಾಟ್ ಈಸ್ ಯುವರ್ ಫೇವ್ರೇಟ್ ಹಾಬಿ? ಹಾಬಿ ಮತ್ತೆ ಹ್ಯಾಬಿಟಿಗೂ ಡಿಫ್ರೆನ್ಸ್ ಇದೆ. ಓಕೆ, ಹ್ಯಾಬಿಟ್ ಮೀನ್ಸ್ ಅದು ಬೇರೆ, ಹಾಬಿ ಅಂದ್ರೆ ಹವ್ಯಾಸಗಳು. ಓಕೆ, ನೆಕ್ಸ್ಟ್ ಸೆಕೆಂಡ್ ಒನ್, ವಾಟ್ ಈಸ್ ಸಮಥಿಂಗ್ ಯು ಲವ್ ಡೂಯಿಂಗ್ ಅಂಡ್ ವೈ? ಹೌದಾ? ನೀವು ಒಂದು ಯಾವ್ದೋ ಒಂದು ಕೆಲಸವನ್ನ ಬಹಳ ಪ್ರೀತಿಯಿಂದ ಮಾಡ್ಬೇಕಂತ ಅನಿಸ್ತೈತಿ, ಅದು ಯಾವುದು ಮತ್ತೆ ಏಕೆ? ಹೌದಾ? ಅಲ್ಲೇ ನೀವು ಡಿಸ್ಕಸ್ ಮಾಡ್ರಿ. ಆನ್ಸರ್ ಅನ್ನ ನಿಮ್ಮ ಫ್ರೆಂಡ್ಸಿಗೆ ಹೇಳ್ರಿ. ಏನಂದ್ರ, ವಾಟ್ ಈಸ್ ಸಮಥಿಂಗ್ ಯು ಲವ್ ಡೂಯಿಂಗ್ ಅಂಡ್ ವೈ? ಯಾವ್ದೋ ಒಂದು ಕೆಲಸವನ್ನ ನಿಮ್ಗೆ ಅದನ್ನ ಮಾಡ್ಬೇಕಂದ್ರೆ ಬಹಳ ಇಷ್ಟ, ಮತ್ತೆ ಯಾಕ? ಮೊಬೈಲ್ ನೋಡೋದ್ರಿ. ಹೌದಾ? ಬಹಳ ಜನ 90% ಸ್ಟೂಡೆಂಟ್ಸ್ ಇಷ್ಟ ಏನಂದ್ರ ಫ್ರೀ ಟೈಮ್ ಒಳಗ್ ಮೊಬೈಲ್ ನೋಡೋದು ಅಥವಾ ಗೇಮ್ ಆಡೋದು. ಹೌದಾ? ಕರೆಕ್ಟಾ ನಾನು ಹೇಳ್ತಾ ಇರೋದು? ನೋ, ಹಾಗೇನಿಲ್ಲ ಅನ್ಕೋತೀನಿ ನಾನು. ಓಕೆ, ಪ್ಲೇ ವಿತ್ ಫ್ರೆಂಡ್ಸ್. ಹೌದಾ? ಓಕೆ, ಇಟ್ಸ್ ಗುಡ್. ಬಟ್ ಆಲ್ಮೋಸ್ಟ್ ಈಗ ನನ್ ಮುಂದೆ ಹೇಳ್ಬೇಡ್ರಿ. ಹೌದಾ? ಆಲ್ಮೋಸ್ಟ್ ಫ್ರೀ ಟೈಮ್ ಇತ್ತಂದ್ರ ಈಗಿನ ಜನರೇಷನ್ ಮೊಬೈಲ್ ನೋಡೋದು. ಕೋರ್ಸ್ ನೀವೆಲ್ಲ ರೆಸಿಡೆನ್ಸಿಯಲ್ ಸ್ಕೂಲ್ ಒಳಗಿದ್ದೀರಿ, ನನ್ಗೆ ಗೊತ್ತು, ನೀವೆಲ್ಲಿ ಮೊಬೈಲ್ ಯೂಸ್ ಮಾಡೋದಿಲ್ಲ. ಆದ್ರೂ ಸಮ್ ಸ್ಟೂಡೆಂಟ್ಸ್ ಏನಾಗುತ್ತ ಆ ರೀತಿ ಒಂದು ಕೆಲಸ. ನೆಕ್ಸ್ಟ್,
ವಾಟ್ ಈಸ್ ಯುವರ್ ಫೇವ್ರೆಟ್ ಥಿಂಗ್ ಟು ಡೂ ಇನ್ ಸ್ಕೂಲ್? ಶಾಲೆಯಲ್ಲಿ ನೀವು ಮಾಡಿರುವಂತ ನಿಮ್ಗೆ ಫೇವ್ರೆಟ್ ಆಗಿರುವಂತ ಒಂದು ಕೆಲಸ ಯಾವುದು? ಹಂಗೆ ನಾನು ಏನ್ ಮಾಡ್ತಿರ್ತೀನಿ, ಒಂದಿಷ್ಟು ಚಾಟ್ ಬಾಕ್ಸ್ ಅನ್ನ ನೋಡ್ತಾ ಇರ್ತೀನಿ. ಡ್ಯಾನ್ಸಿಂಗ್ ವಿತ್ ಮೈ ಫ್ರೆಂಡ್ಸ್. ಓಕೆ, ವೆರಿ ಗುಡ್, ವೆರಿ ನೈಸ್ ಆನ್ಸರ್. ಓಕೆ, ಸೊ ವಾಟ್ ಈಸ್ ಯುವರ್ ಫೇವ್ರೆಟ್ ಥಿಂಗ್ ಟು ಡೂ ಇನ್ ಸ್ಕೂಲ್? ಒಂದು ಸ್ಕೂಲ್ ಇಂದ ಡ್ಯಾನ್ಸಿಂಗ್ ವಿತ್ ಫ್ರೆಂಡ್ಸ್, ಅವ್ರ ಜೊತೆ ಅವರ ಫ್ರೆಂಡ್ಸ್ ಜೊತೆ ಅವ್ರೇನೋ ಡ್ಯಾನ್ಸ್ ಮಾಡ್ಲಿಕ್ಕೆ ಇಷ್ಟ ಮಾಡ್ತಾರಂತ. ಆಮೇಲೆ ನೆಕ್ಸ್ಟ್, ವಾಟ್ ಈಸ್ ದ ಬೆಸ್ಟ್ ಟ್ರಿಪ್ ಯು ಹ್ಯಾವ್ ಎವರ್ ಬೀನ್ ಆನ್? ಹೌದಾ? ಸೊ ಏನಾಗಿದೆ, ಬೆಸ್ಟ್ ಟ್ರಿಪ್ ಅಂದ್ರೆ ನೀವು ಎಲ್ಲೋ ಒಂದು ಪ್ರವಾಸಕ್ಕೆ ಹೋಗಿದ್ದು ಅಥವಾ ನೀವು ಎಲ್ಲೋ ಹೊರಗಡೆ ಹೋಗಿದ್ದು ನಿಮ್ಗೆ ಯಾವ್ದು ಚಲೋ ಅನ್ಸಿದ್ ಅಂದ್ರೆ ಒಮ್ಮೆ ಏನಾಗಿರ್ತೈತಿ, ಸಮ್ ಟೈಮ್ ನಾವ್ ಅಲ್ಲಿ ಹೋದ್ವಿ ಅಂದ್ರೆ ಅದನ್ನ ಮರಿಲಿಕ್ಕೆ ಆಗುದಿಲ್ಲ. ಅದ ಬಿಟ್ಟು ನಾವು ಮತ್ತೆ ಬೇರೆ ಕಡೆ ಎಲ್ಲಿ ಹೋದ್ರು ಆ ಒಂದು ಪ್ಲೇಸ್ ಅನ್ನ ಮರಿಲಿಕ್ಕೆ ಆಗುದಿಲ್ಲ. ಹಾಗಾದ್ರೆ ಇದು ಯಾವುದು ನೋಡೋಣ. ಯಾರೋ ಮೆಸೇಜ್ ಮಾಡಿದಾರ. ಸಿಂಗಿಂಗ್, ಲರ್ನಿಂಗ್ ವಿತ್ ವಂಡರ್ಲಾ. ವೆರಿ ಗುಡ್. ವಂಡರ್ಲಾ ಅಲ್ಲಿ ಹೋಗಿದ್ದು ಅವ್ರಿಗೆ ಆ ಅಡ್ಮಿನ್ ಅನ್ನೋ ಒಂದು ಸ್ಕೂಲ್ ಇಂದ ರೆಸ್ಪಾನ್ಸ್ ಬಂತು ನಮ್ಗೆ, ಏನಂದ್ರೆ ಅಲ್ಲಿ ಹೋಗಿದ್ದವ್ರಿಗೆ ಮರೀಲಿಕ್ ಆಗದೆ ಇರುವಂತದ್ದು. ಓಕೆ, ನೆಕ್ಸ್ಟ್, ವಾಟ್ ಆರ್ ಯುವರ್ ಸ್ಟ್ರೆಂತ್ಸ್? ಸ್ಟ್ರೆಂತ್ಸ್ ಅಂದ್ರೆ ಏನು? ನಿಮ್ದು ಒಂದು ಶಕ್ತಿ ಅಥವಾ ನಿಮ್ದು ಒಂದ್ ಏನಂತೀರ, ನಾನು ಇಲ್ಲಿ ಈ ಒಂದು ಇದ್ರೊಳಗ ಸ್ಟ್ರಾಂಗ್ ಇದ್ದೀನಿ. ಹೌದಾ? ಒಂದ್ ಪರ್ಟಿಕ್ಯುಲರ್ ಈ ಒಂದು ವಿಷಯದೊಳಗೆ ನಾನು ಸ್ಟ್ರಾಂಗ್ ಇದ್ದೀನಿ. ಅದ ವಾಟ್ ಆರ್ ಯುವರ್ ಸ್ಟ್ರೆಂತ್ಸ್? ಏನು ಏನಿರ್ಬಹುದು? ಯಾರು ಮೆಸೇಜ್ ಮಾಡಿದಾರ ನೋಡು. ಮಾಮ್ ಅಂಡ್ ಡ್ಯಾಡ್. ವೆರಿ ಗುಡ್. ಬಲ್ಕಿ ಸ್ಕೂಲ್ ಇಂದ. ವೆರಿ ಗುಡ್. ಮೇಕಿಂಗ್ ವರ್ಕ್, ಅಂಕೋಲಾ ಸ್ಕೂಲ್ ಇಂದ. ಓಕೆ ಓಕೆ. ಫ್ರೆಂಡ್ಸ್ ಇಸ್ ಮೈ ಸ್ಟ್ರೆಂತ್. ಫ್ಯಾಮಿಲಿ, ಸಿಂಗಿಂಗ್ ಅಂಡ್ ಡ್ಯಾನ್ಸ್, ಸ್ಟ್ರೆಂತ್. ಓಕೆ ಓಕೆ ಓಕೆ. ಫ್ರೆಂಡ್ಸ್, ಓಕೆ, ಸ್ಟ್ರೆಂತ್. ಓಕೆ, ಸೊ ನನಗನ್ಸಿದಂದ್ರೆ ಈಗ ನಿಮ್ಗೆ ಸ್ಟ್ರೆಂತ್ಸ್ ಅಂದ್ರೆ ಅಫ್ಕೋರ್ಸ್ ಈ ಏಜಿಗೆ ನಿಮ್ಗೆಲ್ಲರಿಗೂ ನಿಮ್ಮ ಪೇರೆಂಟ್ಸ್, ಹೌದಾ, ನಿಮ್ಗೊಂದು ಬಿಗ್ ಸ್ಟ್ರೆಂತ್ ಆಗಿರ್ತಾರೆ ಈ ಟೈಮ್ ಒಳಗೆ. ಹೌದಾ? ಸೊ ಸಮ್ ಟೈಮ್ ಅವರೆಲ್ಲ ನಿಮ್ಗೆ ಅವ್ರನ್ನ ಬಿಟ್ಟು ಇರ್ಲಿಕ್ಕೂ ಆಗುದಿಲ್ಲ. ಬಟ್ ಇವರು ನೀವು ಈಗ ಏನಾದ್ರೂ ರೆಸಿಡೆನ್ಶಿಯಲ್ ಸ್ಕೂಲ್ ಒಳಗೆ ಇರೋದೇ ಒಂದು ದೊಡ್ಡ ವಿಷಯ, ಯಾಕಂದ್ರೆ ಅದು ಪೇರೆಂಟ್ಸ್ ನ ಬಿಟ್ಟು. ಬಟ್ ಓಕೆ ಓಕೆ. ನೆಕ್ಸ್ಟ್, ಹೂ ಈಸ್ ಸಮ್ವನ್ ಇನ್ ಯುವರ್ ಫ್ಯಾಮಿಲಿ ದ್ಯಾಟ್ ಯು ಲುಕ್ ಅಪ್ ಟು? ನೀವು ಯಾರನ್ನ ನೋಡ್ಲಿಕ್ಕೆ ಇಷ್ಟ ಪಡ್ತೀರಿ ನಿಮ್ಮ ಫ್ಯಾಮಿಲಿ ಒಳಗ? ಅಂದ್ರ ಅವ್ರ ಜೊತೆ ಹೆಚ್ಚಿಗೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅನಿಸ್ತೈತಿ ಅಥವಾ ಅವ್ರ ಜೊತೆಗೆ ಇರ್ಬೇಕು. ಅಫ್ಕೋರ್ಸ್ ಬಹಳ ಸ್ಟೂಡೆಂಟ್ಸ್ ಪೇರೆಂಟ್ಸ್ ಅಂಡ್ ಕಾನ್ಫಿಡೆನ್ಸ್. ಅಮ್ಮ. ವೆರಿ ಗುಡ್. ನಾನು ಇದೇ ಆನ್ಸರ್ ಅನ್ನ ಎಕ್ಸ್ಪೆಕ್ಟ್ ಮಾಡಿದ್ದೆ. ಬಹಳ ಜನ ಸ್ಟೂಡೆಂಟ್ಸ್ ಅಮ್ಮ. ಓಕೆ ಓಕೆ, ವೆರಿ ಗುಡ್, ವೆರಿ ಗುಡ್. ಹೌದಾ? ನೆಕ್ಸ್ಟ್, ಇವಾಗ ನೆಕ್ಸ್ಟ್ ಫನ್ ಅಂಡ್ ಕ್ರಿಯೇಟಿವ್ ಅಂತ ಬಂತು. ಇಷ್ಟೊತ್ತವರೆಗೂ ನಿಮ್ಮ ಪರ್ಸನಲ್ ಇತ್ತು. ಇವಾಗ ನೋಡ್ರಿ, ಫನ್ ಅಂಡ್ ಕ್ರಿಯೇಟಿವ್. ಫನ್ ಅಂದ್ರೆ ಸ್ವಲ್ಪ ನಿಮಗೆ ಮಜಾನು ಇರ್ಬೇಕು, ಜಸ್ಟ್ ಕ್ರಿಯೇಟಿವ್ ಅದು ಅದ್ರೊಳಗೂ ಒಂದು ಅರ್ಥ ಇದೆ. ಸೊ ಫಸ್ಟ್ ಕ್ವಶನ್, ಇಫ್ ಯು ಕುಡ್ ಹ್ಯಾವ್ ಎನಿ ಸೂಪರ್ ಪವರ್ ವಾಟ್ ವುಡ್ ಇಟ್ ಬಿ? ಹೌದಾ? ನಿಮ್ಗೆ ಏನಾದ್ರೂ ಒಂದು ಪವರ್ ಇತ್ತುಪ್ಪ, ಅಥವಾ ಏನೋ ಒಂದು ಪವರ್ ಅಂದ್ರೆ ಏನೋ ಹಕ್ಕು ಅಥವಾ ಏನೋ ಅಧಿಕಾರ ಅಂತಂತಾರಲ್ಲ, ಹಂಗಿತ್ತಂದ್ರೆ ನೀವ್ ಏನ್ ಮಾಡ್ಲಿಕ್ಕೆ ಇಷ್ಟ ಪಡ್ತೀರಿ? ಇಫ್ ಯು ಕುಡ್ ಹ್ಯಾವ್ ಎನಿ ಸೂಪರ್ ಪವರ್ ವಾಟ್ ವುಡ್ ಇಟ್ ಬಿ? ಏನ್ ಮಾಡ್ಲಿಕ್ಕೆ ಇಷ್ಟ ಪಡ್ಬೋದು? ಥಿಂಕ್ ಮಾಡ್ರಿ. ಅದಕ್ಕೆ ಅದು ಸ್ಟಾರ್ಟಿಂಗ್ ಹೆಡ್ಲೈನ್ ನಮ್ಗೆ ಏನಾಗಿದೆ, ಫನ್ ಅಂಡ್ ಕ್ರಿಯೇಟಿವ್ ಅಂತ ಇದೆ. ಹೌದಾ? ಜಸ್ಟ್ ಏನ್ ತಪ್ಪಿಲ್ಲ. ನಾನು ಎಲ್ಲೋ ಇದೆ, ಸೇವ್ ದ ಟೈಮ್. ವೆರಿ ಗುಡ್. ಯಾವ್ದಿದು? ಚಿಟ್ಟಗಿನ ಕೊಪ್ಪ. ಸೇವ್ ದ ಟೈಮ್. ಓಕೆ. ನೆಕ್ಸ್ಟ್, ಅಂದ್ರೆ ಏನ್ ಮಾಡ್ಬೋದು ನೀವು ಅಂದ್ರೆ ಸೇವ್ ದ ಟೈಮ್ ಅಂತ ಬಂತು. ಇಫ್ ಯು ಕುಡ್ ಹ್ಯಾವ್ an unlimited supply of one thing what would it be? ಹೌದಾ? ನಿಮ್ಗೆ ಅನ್ಲಿಮಿಟೆಡ್ ಆಗಿ ಏನೋ ಸಿಗ್ಬೇಕು ಅಥವಾ ಅನ್ಲಿಮಿಟೆಡ್ ಆಗಿ ಅದಕ್ಕೆ ಬಹಳ ಅಂದ್ರೆ ನಿಮ್ಗ ಸಾಕಾಗ್ಬೇಕು ಅಷ್ಟಿತ್ ಅಂದ್ರೆ ಆ ರೀತಿ ಒಂದ್ ಏನೋ ಸಪ್ಲೈ ಆಗ್ಬೇಕಂದ್ರೆ ಅದ್ ಏನ್ ಇರ್ಬೋದು? ಇಫ್ ಯು ಕುಡ್ ಹ್ಯಾವ್ an unlimited supply of one thing, ಏನಿರ್ಬೋದು? ಬುಕ್ಸ್, ವಾಟರ್. ಓಕೆ ಓಕೆ, ಗುಡ್. ನೆಕ್ಸ್ಟ್ ಮತ್ತೊಂದು ಮೆಸೇಜ್ ಬಂತು. ವೈಟ್. ವಾಟರ್ ಟು ಪ್ಲಾಂಟ್ಸ್. ವೆರಿ ಗುಡ್. ನೆಕ್ಸ್ಟ್, ವಾಟ್ ವುಡ್ ಬಿ ಯುವರ್ ಪರ್ಸನಲ್ ಥೀಮ್ ಸಾಂಗ್ ಆರ್ ವಾಕ್ ಆನ್ ಸಾಂಗ್? ಹೌದಾ?
ಸೊ ನಿಮ್ಮ ಒಂದು ಫೇವ್ರೆಟ್ ಸಾಂಗ್ ಇರ್ತೈತಿ ಹೌದಾ, ಸುಮ್ ಹಂಗೆ ಏನೋ ಗುನು 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 ಅಂತಿರ್ತೀರಿ. ಭಾಳ ಎಲ್ಲ ನೀವಲ್ಲ ನಾನು ಹಾಗೆ ಮಾಡ್ತಿರ್ತೀವಿ. ಸಮ್ ಟೈಮ್ ಒಂದಿಷ್ಟು ಜನ ಓಪನ್ ಆಗಿ ಹಾಡ್ತಿರ್ತಾರೆ, ಇನ್ ಸಮ್ ಪೀಪಲ್ಸ್ ಏನ್ ಮಾಡ್ತಿರ್ತಾರೋ ಬಾತ್ರೂಮ್ ಸಿಂಗರ್ಸ್ ಇರ್ತಾರ, ಅಂದ್ರ ಬೇರೆ ಎಲ್ಲೇ ಹಾಡ್ತಾ ಇರೋದಿಲ್ಲ, ಅವರು ತಮ್ಮ ಪಾಡಿಗೆ ತಾವ್ ಅಷ್ಟೇ ಇದ್ದಾಗ ಹಾಡ್ತಿರ್ತಾರ. ಯಾವ್ದಿರ್ಬೋದು ಅದು ಸಾಂಗ್? ವಾಕ್ ಆನ್ ಸಾಂಗ್ ಅಂತ ಇದೆ. ಸೊ ಯಾವ್ದದು? ವಾಟರ್ ಟು ಎಲಿಮೆಂಟ್, ಇದಕ್ಕಲ್ಲ, ಮೆಸೇಜ್ ರಿಲೇಟೆಡ್ ಬಂದಿಲ್ಲ. ಓಕೆ, ಸೊ ಏನಾಗತ್ತೆ ಹಾಗಾದ್ರೆ, ಪರ್ಸನಲ್ ಥೀಮ್ ಸಾಂಗ್ ಆರ್ ವಾಕ್ ಆನ್ ಸಾಂಗ್ ಅಂದ್ರೆ ನಿಮ್ಮ ಒಂದು ಫೇವ್ರೆಟ್, ನೀವು ಯಾವಾಗೂ ಹಾಡ್ತಾ ಇರ್ತೀರಿ ಹೌದಾ. ಸೊ ನೆಕ್ಸ್ಟ್, if you could trade place with a character from your favorite movie or TV show, who would you choose and why? ಹೌದಾ. ಸೊ ಇದೇನು ಯಾವ್ದಕ್ ರಿಲೇಟೆಡ್ ಇದೆ ಅಂದ್ರೆ, ನೀವು ಒಂದು ಫೇವ್ರೆಟ್, ನಿಮ್ಮ ಒಂದು ಫೇವ್ರೆಟ್ ಫಿಲ್ಮ್ ಇರ್ಬೋದು ಅಥವಾ ಟಿವಿ ಶೋಸ್, ಸೀರಿಯಲ್ಸ್ ಇರ್ಬೋದು. ಸೊ ಅದ್ರೊಳಗೆ ನೀವು ಯಾವುದೇ ಒಂದು ಕ್ಯಾರೆಕ್ಟರ್ ನ ಚೇಂಜ್ ಮಾಡ್ಬೇಕು, ಅಥವಾ ಅದನ್ನ ಅವ್ರು ಚೇಂಜ್ ಮಾಡ್ಬೇಕು, ಅಥವಾ ಅಲ್ಲಿ ಅವ್ರು ಇರಬಾರ್ದು, ಮತ್ತೆ ಯಾಕ ಅನ್ನೋದನ್ನ ನೀವು ಹೇಳ್ಬೇಕು. ಸೊ ಇವೆಲ್ಲ ನಿಮ್ಗೆ ಈಗ ನನಗೆ ಆನ್ಲೈನ್ ಒಳಗೆ ಹೇಳಿಕ್ ಆಗುದಿಲ್ಲ, ಹಾಗಾಗಿ ನಾನು ನಿಮ್ಗೆ ಸ್ಟಾರ್ಟಿಂಗ್ ಹೇಳಿದ್ದೀನಿ, ಡಿಸ್ಕಸ್ ವಿತ್ ಯೋರ್ ಫ್ರೆಂಡ್ಸ್ ಓನ್ಲಿ ಅಂತ ಹೇಳ್ತಾ ಇದ್ದೀನಿ. ಅಥವಾ ಅಲ್ಲೇ ನಿಮ್ಮ ಟೀಚರ್ಸ್ ಇದ್ರೆ ಅವ್ರ ಮುಂದೆ ಹೇಳ್ಬೋದು. ಈಗ ನನಗೆ ಎಲ್ಲವನ್ನು ನಿಮ್ಗ ಹೇಳಿಕ್ ಆಗುದಿಲ್ಲ, ಹಾಗಾಗಿ ಹೌದಾ. ಸೊ ಏನಾಗತ್ತ, ಕಿಚ್ಚ ಸುದೀಪ್, ವೆರಿ ಗುಡ್, ಗಬ್ಬೂರ್ ಸ್ಕೂಲ್ ಇಂದ. ಹಾ, ಓಕೆ, ನೈಸ್. ನೆಕ್ಸ್ಟ್, if you could visit any planet, where would you go and why? ಹೌದಾ. ಪ್ಲಾನೆಟ್ ಅಂದ್ರೆ ಅರ್ಥ ಆಯ್ತು, ನೀವು ಯಾವುದೇ ಒಂದು ಗ್ರಹಗಳು ಅಂತ ಕರಿತೀವಲ್ಲ, ಸೊ ನೀವು ಯಾವುದೇ ಒಂದು ಯಾವ ಒಂದು ಗ್ರಹಕ್ಕೆ ವಿಸಿಟ್ ಮಾಡೋದಾದ್ರೆ, ನಿಮ್ಗೆ ಇವತ್ತೇನೋ ಒಂದು ಇನ್ಫಾರ್ಮೇಶನ್ ಬಿತ್ತು, ನಾವು ಒಂದು ಗ್ರಹಕ್ಕೆ ಹೋಗ್ತೀವಿ ಅಂತ. ಹಾಗಾದ್ರೆ ಯಾವ ಗ್ರಹಕ್ಕೆ ಹೋಗ್ಲಿಕ್ಕೆ ಇಷ್ಟ ಪಡ್ತೀರಿ, ಮತ್ತೆ ಏಕೆ? ಗ್ರಹಗಳು, ಪ್ಲಾನೆಟ್. ಓಕೆ, ಸೊ ಅಲ್ಲಿ ನಾವು ಯಾವ ಗ್ರಹಕ್ಕೆ ಹೋಗ್ಲಿಕ್ಕೆ ಇಷ್ಟ ಪಡ್ತೀವಿ ಮತ್ತೆ ಯಾಕೆ? ನಾನು ಇವಾಗ ಕ್ವಶನ್ ಕೇಳಿದಕ್ಕೆ ಇನ್ನು ಆನ್ಸರ್ ಬಂದಿಲ್ಲ. ಇನ್ನು ಟಿವಿ ಸೀರಿಯಲ್ಸ್ ಅಲ್ಲಿದ್ದಾರೆ. ಮರ್ಕ್ಯೂರಿ, ಬಿಕಾಸ್ ದೇರ್ ಆರ್ ಅಲಿಯನ್. ವೆರಿ ಗುಡ್, ಬಾಲ್ಕಿ ಸ್ಕೂಲ್ ಇಂದ, ವೆರಿ ಗುಡ್. ನೆಕ್ಸ್ಟ್, ಜುಪಿಟರ್, ಮೂನ್, ಮಾರ್ಸ್. ಓಕೆ ಓಕೆ ಓಕೆ, Earth, planet. Okay, very good, very good. Next, if you were invisible for a day, what would you do? ಅರ್ಥ ಆಯ್ತು? If you were invisible for a day, what would you do? ಅಂದ್ರ ಒಂದ್ ದಿನ ನೀವು ಯಾರಿಗೂ ಏನು ಕಾಣಿಸ್ತಾ ಇಲ್ಲ ಅನ್ಕೋರಿ, ಹೌದಾ. ಅವಾಗ ಏನ್ ಮಾಡ್ತೀರಿ, ಏನ್ ಮಾಡ್ಬೇಕು ಅನ್ಕೊಂಡಿರಿ? ಅದಕ್ಕೆ ಇದು ಫನ್ ಕ್ವಶನ್ ಅಂತ ಹೇಳ್ತಾ ಇರೋದು. ಓಕೆ, ಸೊ ಇಲ್ಲಿ ನೀವು ಒಂದಿನ ಯಾರಿಗೂ ಕಾಣಿಸ್ತೇ ಇಲ್ಲ, ನೀವ್ ಏನ್ ಮಾಡಿದ್ರು ಯಾರಿಗೂ ಗೊತ್ತಾಗ್ತಾ ಇಲ್ಲ, ಯಾರಿಗೂ ಏನು ಕಾಣಿಸ್ತಾ ಇಲ್ಲ, ಹಾಗಾದ್ರೆ ನೀವ್ ಏನ್ ಮಾಡ್ಲಿಕ್ಕೆ ಇಷ್ಟ ಪಡ್ತೀರಿ? ನೋಡೋಣ, ಯಾರಾದ್ರೂ ಫನ್ ಆಗಿ. ಫ್ಲೈಯಿಂಗ್, ವೆರಿ ಗುಡ್. ಗೋಯಿಂಗ್ ಟು ಇದು ಭಾರಿ ಇಂಟ್ರೆಸ್ಟಿಂಗ್ ಇದೆ ಅಲ್ಲ. ಸೊ ಇಲ್ಲಿ ಏನಾಗಿದೆ, ಆಲ್ಮೋಸ್ಟ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಫೀಲಿಂಗ್ಸ್. ನೀವೇನ್ ಮಾಡಿದಿರಿ ಇವಾಗ? ಬೀಟ್ ಸಮ್ ಒನ್, ಬಾಲ್ಕಿ, playing. Okay, nice. Playing, study. Okay, reading, calm and silent. Okay, nice. ಥ್ಯಾಂಕ್ ಯು ಫಾರ್ ಯುವರ್ ರೆಸ್ಪಾನ್ಸ್. ಓಕೆ, ಸೊ ಅಂದ್ರೆ ಒಂದ್ ದಿನ ನೀವ್ ಏನು ಕಾಣಿಸ್ಲಿಲ್ಲ. ನನಗಲ್ಲಿ ಒಂದ್ ಇಷ್ಟ ಆಗಿದ್ದು, ಬಹಳ ಇಷ್ಟ ಆಗಿದ್ದು ಒಂದ್ ಆನ್ಸರ್ ಏನಂದ್ರ, ಮನಿಗ್ ಹೋಗ್ತಾರಂತ. ಅಂದ್ರೆ ಅವ್ರು ಆಲ್ರೆಡಿ ರೆಸಿಡೆನ್ಸಿಯಲ್ ಸ್ಕೂಲ್ ಒಳಗಿದಾರೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಯಾಕಂದ್ರೆ ಪಾಪ ಅವ್ರ ಮನಿ, ಅವ್ರ ಪೇರೆಂಟ್ಸ್ ಅನ್ನ ಬಹಳ ಮಿಸ್ ಮಾಡ್ಕೋತಾ ಇರ್ತಾರ. ಹಾಗಾಗಿ ಯಾರಿಗೂ ಕಾಣಿಸ್ಲಿಲ್ಲ ಅಂದ್ರೆ ಒಂದಿನ ಸುಮ್ಮನೆ ಅವ್ರ ಏನ್ ಮಾಡ್ಬಿಡ್ತಾರ, ಮನಿಗ್ ಹೋಗ್ಬಿಡ್ತಾರ. ನಂಗೆ ಅದೇನೋ ಬಹಳ ಲೈಕ್ ಆಯ್ತ ಆನ್ಸರ್. ಓಕೆ ಓಕೆ, ಗುಡ್. ನೆಕ್ಸ್ಟ್, academic and subject related. Okay, so what is your favorite subject and why? ಹೌದಾ. ಸೊ ನಿಮಗೆ ಈಗ ಒಂದು 6 ಸಬ್ಜೆಕ್ಟ್ಸ್ ಗಳಿರ್ತಾವು. ಎಲ್ಲಾ ಸಬ್ಜೆಕ್ಟ್ ಇಷ್ಟ ಆಗ್ಬೇಕಂತೇನಿಲ್ಲ, ಹೌದಾ. ಸಮ್ ಪೀಪಲ್ಸ್ ಗೆ, ಸ್ಟೂಡೆಂಟ್ಸ್ ಗೆ ಮ್ಯಾಥ್ಸ್ ಅಂದ್ರೆ ಅಲರ್ಜಿ, ಸೈನ್ಸ್ ಅಂದ್ರೆ ಅಲರ್ಜಿ, ಇಂಗ್ಲಿಷ್ ಅಂದ್ರೆ ಅಲರ್ಜಿ. ಹಾಗಾಗಿ ಯಾವ್ದು ನಿಮ್ಮ ಫೇವ್ರೆಟ್ ಸಬ್ಜೆಕ್ಟ್ ನೋಡೋಣ ಹಾಗಾದ್ರೆ. ವಿಸಿಟ್, ಓಕೆ, ಸೈನ್ಸ್, ವೆರಿ ಗುಡ್. ಸೈನ್ಸ್, ಮ್ಯಾಥ್ಸ್. Okay, maths, social and maths. Okay, Kannada, very good.
Maths because it is a fun. Very good. Social. Maths. Okay. All subject. Okay. ವೆರಿ ಗುಡ್. ಹೌದಾ? ನಿಮ್ಮ ಫೇವ್ರೆಟ್ ಸಬ್ಜೆಕ್ಟ್ ಮ್ಯಾಥ್ಸ್, ಸೈನ್ಸ್, ಸಮ್ ಸೋಷಿಯಲ್ ಹೇಳಿದ್ರಿ, ಆಮೇಲೆ ಕನ್ನಡ ಹೇಳಿದ್ರಿ. ಓಕೆ, ನೆಕ್ಸ್ಟ್ ಸೆಕೆಂಡ್. ವಾಟ್ ಈಸ್ ಒನ್ ಥಿಂಗ್ ಯು ವುಡ್ ಲೈಕ್ ಟು ಡೂ ಬೆಟರ್ ಆಸ್ ಅ ಸ್ಟೂಡೆಂಟ್? ಹೌದಾ? ನೀವೊಂದು ಸ್ಟೂಡೆಂಟ್ ಆಗಿ ಈಗ ವಿದ್ಯಾರ್ಥಿ ಲೈಫ್ ಒಳಗ ಒಂದು ಒಳ್ಳೆ ಕೆಲಸ ಅಥವಾ ಒಂದು ಬಹಳ ಚಲೋ ಕೆಲಸವನ್ನ ಯಾವ ಮಾಡ್ಬೇಕು ಅನ್ಕೊಂಡಿರಿ? ಯಾವ ಕೆಲಸ ಅದು? ವಾಟ್ ಈಸ್ ಒನ್ ಥಿಂಗ್ ಯು ವುಡ್ ಲೈಕ್ ಟು ಡೂ ಬೆಟರ್ ಆಸ್ ಅ ಸ್ಟೂಡೆಂಟ್? ಸ್ಟೂಡೆಂಟ್ ಆಗಿ ಇದ್ಕೊಂಡು ಒಂದು ಕೆಲಸವನ್ನ, ಬಹಳ ಒಳ್ಳೆ ಕೆಲಸವನ್ನ ಮಾಡ್ಬೇಕು, ಅದು ಯಾವುದು? ಮೇಂಟೈನಿಂಗ್ ಡಿಸಿಪ್ಲಿನ್, ಬಿ ಹಾನೆಸ್ಟಿ, ಐ ಕ್ಯಾನ್ ಹೆಲ್ಪ್ ದೆಮ್, ಓಕೆ, ಎಂಜಾಯಿಂಗ್ ಚೈಲ್ಡ್ಹುಡ್, ವೆರಿ ಗುಡ್, ವೆರಿ ಗುಡ್. ರೆಸ್ಪೆಕ್ಟ್ ಫಾರ್ ಟೀಚರ್ಸ್, ಎಂಜಾಯ್ ದ ಸ್ಟೂಡೆಂಟ್ ಲೈಫ್, ಸೋಷಿಯಲ್, ರೀಡಿಂಗ್ ಡಿಸಿಪಲ್, okay, okay, nice. Okay, next. What do you look forward to this year? ಅಂದ್ರ ಈ ವರ್ಷಕ್ಕೆ ನೀವು, ಅಂದ್ರೆ ಈಗ ಆಲ್ಮೋಸ್ಟ್ ನವೆಂಬರ್ ಬಂತು, ಇನ್ನೊಂದ್ ತಿಂಗಳಾದ್ರೆ ಈ ಒಂದು 2025 ನಮಗ ಎಂಡ್ ಆಗ್ತೈತಿ, ಇನ್ನೊಂದ್ ಮಂತ್ ಒಳಗ. ಹೌದಾ? ಸೊ ಈ ಒಂದು ವರ್ಷದಲ್ಲಿ ನೀವು ಏನ್ ನೋಡ್ಬೇಕು ಅನ್ಕೊಂಡಿರಿ? ಬೆಟರ್ ಥಿಂಗ್. ಹೌದಾ? ಇಂಥದ್ ಆಗ್ಬೇಕಿತ್ತು ಅನ್ಕೊಂಡಿರ್ತೀರಿ ನೀವು. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲೇ ಜನವರಿ 1 ಗೆ ಒಂದು ರೆಸೊಲ್ಯೂಷನ್ಸ್ ಅಂತ ಇಟ್ಕೊಂಡಿರ್ತೀರಿ. ಹೌದಾ? ಸೊ ಈ ವರ್ಷ ನಾನು ಇದನ್ ಮಾಡ್ಬೇಕು. ಹಾಗಾದ್ರೆ ಈ ವರ್ಷ ಏನ್ ಅನ್ಕೊಂಡಿರಿ ಅಥವಾ ನೀವ್ ಏನ್ ನೋಡ್ತಾ ಇದ್ದೀರಿ ಈ ವರ್ಷ? ನೋಡ್ಬೇಕಾ? ನಾನು ಆನ್ಸರ್ ಅನ್ನ ನೋಡ್ತೀನಿ. ಫಸ್ಟ್ ಟ್ರಿಪ್ 9th, ವೆರಿ ಗುಡ್ ಗಜೇಂದ್ರಗಡ, ವೆರಿ ಗುಡ್. ಟ್ರಿಪ್, ವೆರಿ ಗುಡ್, ಗುಡ್ ರಿಸಲ್ಟ್, ಗುಡ್. ವಿ ಆರ್ ಗೋಯಿಂಗ್ ಟು ಸ್ಕೂಲ್ ಟ್ರಿಪ್, ವೆರಿ ಗುಡ್, ವೆರಿ ನೈಸ್. ಆಲ್ಮೋಸ್ಟ್ ಐ ನೋ ಈ ಡಿಸೆಂಬರ್, ನವೆಂಬರ್ ಅಂಡ್ ಡಿಸೆಂಬರ್ ಮಂತ್ ಆಲ್ಮೋಸ್ಟ್ ಎಲ್ಲಾ ಸ್ಕೂಲ್ನವರು ಟ್ರಿಪ್ ಹೋಗ್ತಾ ಇರ್ತಾರೆ. ಓಕೆ, ನೆಕ್ಸ್ಟ್. ವಾಟ್ ಈಸ್ ಯೋರ್ ಬೆಸ್ಟ್ ಸ್ಟಡಿ ಅಡ್ವೈಸ್? ಹೌದಾ? ಸೊ ಈಗ ನೀವು ಸ್ಟಡಿಯನ್ನ ಮಾಡ್ತಾ ಇದ್ದೀರಿ, ಬಟ್ ನೀವು ಈ ರೀತಿ ಓದ್ಬೋದು ಅಥವಾ ನಾನು ಈ ರೀತಿ ಟೈಮ್ ಮೇಂಟೆನೆನ್ಸ್ ಮಾಡ್ಬೋದು, ನಿಮ್ದು ಏನೊಂದು ಬೆಸ್ಟ್ ಅಡ್ವೈಸ್? ಬೆಸ್ಟ್ ಅಡ್ವೈಸ್. ಈ ರೀತಿ ಓದ್ಬೋದು. ಹೌದಾ? ಟೈಮ್ ಟೇಬಲ್, ಓಕೆ, ಓಕೆ, ಓಕೆ. ಗ್ರೂಪ್ ಸ್ಟಡಿ, ವೆರಿ ಗುಡ್. ಸ್ಟಡಿ ವಿತ್ ಸ್ಲೀಪ್, ಗ್ರೂಪ್ ಸ್ಟಡಿ, okay, okay. Time sense, okay. Group study, very good. Combined study, making a study timetable, very good, very good. Individual study, very good. Okay, so idu advice. Okay, so what is the best way to improve your vocabulary? vocabulary ಅನ್ನ ಇಂಪ್ರೂವ್ ಮಾಡ್ಲಿಕ್ಕೆ ನೀವು ಏನ್ ವೇ ಅನ್ನ ತಗೊಂತೀರಿ? vocabulary ಅನ್ನ ಇಂಪ್ರೂವ್ ಮಾಡ್ಲಿಕ್ಕೆ. ಓಕೆ, ಸೊ ನೋಡೋಣ. ಅಂಡ್ ಗ್ರೂಪ್ ಸ್ಟಡಿ, ಓಕೆ, ಇಲ್ವಾ? ಓಕೆ, vocabulary ಅನ್ನ ಇಂಪ್ರೂವ್ ಮಾಡ್ಲಿಕ್ಕೆ ನೀವೇನ್ ಮಾಡ್ತಾ ಇದ್ದೀರಿ? ಸಾಕಷ್ಟು ನೀವೇನ್ ಮಾಡ್ಬೋದು? ಡಿಕ್ಷನರಿಯನ್ನ ಯೂಸ್ ಮಾಡ್ಬೇಕು. ಹೌದಾ? ರೀಡಿಂಗ್ ಬುಕ್ಸ್, ಓಕೆ, ಹ್ಯಾಂಡ್ ರೈಟಿಂಗ್, ರೀಡಿಂಗ್ ಗ್ರಾಮರ್, ಓಕೆ, ವೆರಿ ನೈಸ್. ಅದಕ್ಕಿಂತ ಸ್ವಲ್ಪ ನಾವು ಒಂದಿಷ್ಟು vocabulary ಅಂದ್ರ ಸ್ವಲ್ಪ ಡಿಕ್ಷನರಿಯನ್ನ ನೋಡ್ತಾ ಇರ್ಬೇಕು. ಒಂದ್ ವರ್ಡಿಗೆ ಮತ್ತೆ ನಮ್ಗೆ ಸಾಕಷ್ಟು ಮೀನಿಂಗ್ಸ್ ಗಳು ಸಿಗ್ತಾ ಇರ್ತಾವ. ಓಕೆ, ಸೊ ಹಾಗಾಗಿ ನೆಕ್ಸ್ಟ್ ಲಾಸ್ಟ್ ಒನ್. ಇಫ್ ಯು ಹ್ಯಾಡ್ ಟು ಟೀಚ್ ಅ ಕ್ಲಾಸ್ ಆನ್ ಒನ್ ಥಿಂಗ್, ವಾಟ್ ವುಡ್ ಯು ಟೀಚ್? ಹೌದಾ? ಇನ್ ಕೇಸ್ ಇವಾಗ ನಾವೆಲ್ಲರೂ ಟೀಚರ್ಸ್ ಇದೇವಿ, ಸೊ ನಾವೇನ್ ನಮ್ದೇನ್ ಟಾಪಿಕ್ ಇದೆ ನಾವು ಹೇಳ್ತಾ ಇರ್ತೀವಿ, ಮತ್ ಸಮ್ ಟೈಮ್ ನಿಮಗೇನೋ ಮೋಟಿವೇಶನಲ್ ಏನೋ ಹೇಳ್ತಾ ಇರ್ತೀವಿ. ಬಟ್ ನಿಮಗ್ ಅನಿಸ್ತಿದ್ದಿ, ಇಲ್ಲ ನಾನೇನಾದ್ರೂ ಟೀಚರ್ ಆದ್ರೆ ನಾನು ಇದ್ ಹೇಳ್ತೀನಿ, ಈ ವಿಷಯ, ಈ ಸಬ್ಜೆಕ್ಟ್ ಅನ್ನ ಹೇಳ್ತೀನಿ ಅನ್ಕೋಬಹುದು. ಯಾವ ಸಬ್ಜೆಕ್ಟ್ ಅನ್ನ ಹೇಳ್ಬೋದು ಅಂದ್ರೆ ಯಾವ ಒಂದು ವಿಷಯನ್ನ ಹೇಳ್ತೀರಿ? ಏನನ್ನ ಹೇಳ್ತೀರಿ ಮಕ್ಕಳಿಗೆ ನೀವು ಟೀಚರ್ ಆದ್ರೆ? ಹೌದಾ? ನೀವು ಒಂದು ದಿನ ಯೂನಿಟಿ, ವೆರಿ ಗುಡ್, ವೆರಿ ಗುಡ್. ಸೈನ್ಸ್, ವೆರಿ ಗುಡ್. ಮೋಟಿವೇಶನ್, ವೆರಿ ಗುಡ್. ಹಾರ್ಡ್ ವರ್ಕ್, ಡಿಸಿಪ್ಲಿನ್, ಕನ್ನಡ ಗ್ರಾಮರ್, very good, very good. Okay, I will teach about good habits. Okay, okay. Respect the
teachers. Okay, hard work. Okay, so these are all the warm up questions. Okay, so ನಾ ಯಾಕೆ ಇವತ್ತು ಈ ಒಂದು ಟಾಪಿಕ್ ಅನ್ನ ತಗೋಬೇಕು ಅನಿಸ್ತು ಅಂದ್ರ ಪಾಪ 9th ಸ್ಟ್ಯಾಂಡರ್ಡ್ ಅವ್ರಿಗೆ ಏನಾಗ್ಬಿಟ್ಟಿದೆ, ಕಳೆದ ಒಂದು ಆಲ್ಮೋಸ್ಟ್ ಟ್ರಯಾಂಗಲ್ ಮುಗಿಸಿದೆ, ಅದ್ರ ನೆಕ್ಸ್ಟ್ ಕ್ವಾಡ್ರಿಲ್ಯಾಟ್ರಲ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬರೀ ಏನ್ ಮಾಡ್ತಾ ಇದೆ, ಥೇರಮು ಪ್ರೂಫ್ ಇದೇ ಆಗ್ಬಿಟ್ಟಿದೆ, ಹೌದಾ? ಸೊ ಹಾಗಾಗಿ ನಾನು ಸ್ವಲ್ಪ ಇದು ವಾರ್ಮ್ ಅಪ್ ಕ್ವಶನ್ಸ್ ಸ್ವಲ್ಪ ನಿಮ್ಗೆ ಇಂಟ್ರೆಸ್ಟಿಂಗ್ ಆಗ್ಲಿ, ಅಥವಾ ನಿಮ್ಮ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತಿದೆ, ಹೌದಾ? ಸೊ ಹಾಗಾಗಿ ಗೊತ್ತಾಗ್ಲಿ ಅನ್ನೋದಕ್ಕೆ ನಾನು ಒಂದಿಷ್ಟು ಇವತ್ತ ವಾರ್ಮ್ ಅಪ್ ಕ್ವಶನ್ಸ್ ಟೈಪ್ ಒಂದಿಷ್ಟು ಕ್ವಶನ್ಸ್ ಗಳನ್ನ ತಗೊಂಡೆ. ಐ ಹೋಪ್ ಆಲ್ ಆಫ್ ಯು ಎಂಜಾಯ್ ದಿಸ್ ಕ್ವಶನ್ಸ್. ಓಕೆ, ಸೊ ಫನ್ ಆಗಿಯೂ ಇತ್ತು, ಆಮೇಲೆ ನೀವು ಸ್ವಲ್ಪ ಕ್ರಿಯೇಟಿವ್ ಆಗಿ ಥಿಂಕಿಂಗ್ ಮಾಡ್ಲಿಕ್ಕೆ ಹೆಲ್ಪ್ ಆಯ್ತು ಅಂತ ಅನ್ಕೋತೀನಿ ನಾನು. ಓಕೆ, ಸೊ ಡೈಲಿ ಅದೇ ಒಂದೇ ರೂಟೀನ್ ನಾವು ಕಲ್ಸೋದು, ನೀವು ಬರ್ಕೊಳ್ಳೋದು ಅದಿದ್ರೆ ಅದು ಇದಿಲ್ಲ. ಓಕೆ, ಐ ವಿಲ್ ಟೀಚ್ ಅಬೌಟ್ ಜಸ್ಟಿಸ್. ಓಕೆ, ಎಲ್ಸಂದ್ರ ಸ್ಕೂಲ್ ಇಂದ ಜಸ್ಟಿಸ್ ಅವರು ಒಂದಿನ ಟೀಚರ್ ಆದ್ರೆ ಜಸ್ಟಿಸ್ ಬಗ್ಗೆ ಟೀಚ್ ಮಾಡ್ತಾರಂತೆ. ಓಕೆ, ಇಟ್ಸ್ ಓಕೆ. ವೆರಿ ಗುಡ್ ಸ್ಟೂಡೆಂಟ್ಸ್, ಅಂಡ್ ಥ್ಯಾಂಕ್ ಯು ಫಾರ್ ಯುವರ್ ಆಲ್ ರೆಸ್ಪಾನ್ಸ್. ಓಕೆ, ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್. ಮತ್ತೆ ನಮ್ಮ ಒಂದು ಟಾಪಿಕ್ ಗೆ ಬರೋಣ. ಈಗ ಆಲ್ರೆಡಿ ನಮ್ಗೀಗ ಇಲ್ಲೇ ಟೈಮ್ ಹೋಗ್ಬಿಡ್ತು. ಓಕೆ, ಸೊ ದಟ್ ಈಸ್ ಕ್ವಾಡ್ರಿಲ್ಯಾಟ್ರಲ್. ಸೊ ಕ್ವಾಡ್ರಿಲ್ಯಾಟ್ರಲ್ ಒಳಗ್ ನಾನು ಕ್ವಾಡ್ರಿಲ್ಯಾಟ್ರಲ್ಸ್, ಹೌದಾ? ಸೊ ಕ್ವಾಡ್ರಿಲ್ಯಾಟ್ರಲ್ಸ್ ಒಳಗ್ ನಾನು ಏನ್ ಹೇಳ್ತಾ ಇದ್ದೆ ಅಂದ್ರೆ, ಲಾಸ್ಟ್ ಕ್ಲಾಸ್ ಒಳಗ ಪ್ರಾಪರ್ಟೀಸ್ ಆಫ್ ಪ್ಯಾರಲೆಲೋಗ್ರಾಮ್ ಅನ್ನ ನಾನು ಹೇಳಿದ್ದೇನೆ. ಓಕೆ, ಸೊ ಪ್ರಾಪರ್ಟೀಸ್ ಆಫ್ ಪ್ಯಾರಲೆಲೋಗ್ರಾಮ್ ಅನ್ನ ಕಲ್ತಿದ್ವಿ. ಓಕೆ, ಸೊ ಇವತ್ತು ನೆಕ್ಸ್ಟ್ ನಾವು ಕಲಿತಾ ಇರೋದು ಎಕ್ಸಸೈಸ್. ಸೊ ಎಕ್ಸಸೈಸ್ 8.1. ಓಕೆ, so exercise. Okay, your questions are very useful, thank you. So ಏನಾಯ್ತು, ಎಕ್ಸಸೈಸ್ 8.1 ಅಂತ ಇದೆ. ಸೊ ಅದ್ರೊಳಗೆ ಫಸ್ಟ್, ಹೌದಾ? ಸೊ ನಾ ಎಕ್ಸಸೈಸ್ ಅನ್ನ ಸಾಲ್ವ್ ಮಾಡೋಣ. ಫಸ್ಟ್ ಕ್ವಶನ್ಸ್ ಅನ್ನ ಓದ್ತೀನಿ ನೋಡ್ರಿ ನಾನು. ಫಸ್ಟ್ ಕ್ವಶನ್ ಏನಿದೆ, ಇಫ್ ದ ಡಯಾಗ್ನಲ್ಸ್ ಆಫ್ ಅ ಪ್ಯಾರಲೆಲೋಗ್ರಾಮ್ ಈಕ್ವಲ್ ದೆನ್ ಶೋ ದಟ್ ಇಟ್ ಈಸ್ ಅ ರೆಕ್ಟಾಂಗಲ್. ಓಕೆ, ಸೊ ಫಸ್ಟ್ ಕ್ವಶನ್ ಏನಿದೆ ನಮ್ಗೆ, ಇಫ್ ದ diagonals of a parallelogram are equal, then show that it is a rectangle. Okay, so ಅಲ್ಲಿ ಏನ್ ಕ್ವಶನ್ ಕೇಳ್ತಾ ಇದ್ದಾರೆ, ಫಸ್ಟ್ ಕ್ವಶನ್ ಏನಂದ್ರ, ಪ್ಯಾರಲೆಲೋಗ್ರಾಮ್ ಅನ್ನ ಐ ಕ್ಯಾನ್ ಡ್ರಾ ಹಿಯರ್ ಒನ್ ಪ್ಯಾರಲೆಲೋಗ್ರಾಮ್. ಓಕೆ, ಕಾಣಿಸ್ತಾ ಇದೆ ಇಲ್ಲೇ ನಿಮ್ಗೆ. ಸೊ ಎ ಬಿ ಸಿ ಡಿ ಅಂತ ಇದೆ. ಸೊ ಇಲ್ಲೇನಾಗಿದೆ, ಪ್ಯಾರಲೆಲೋಗ್ರಾಮ್ ಇದೆ ಈ ರೀತಿ, ರೈಟ್? ಸೊ ಪ್ಯಾರಲೆಲೋಗ್ರಾಮ್ ಆದ್ಮೇಲೆ ನಮ್ಗೆ ಇಲ್ಲಿ ಏನಾಗಿದೆ, ಡಯಾಗ್ನಲ್ಸ್ ಆಫ್ ಅ ಪ್ಯಾರಲೆಲೋಗ್ರಾಮ್. ಈ ಡಯಾಗ್ನಲ್ಸ್ ಗಳು ಈಕ್ವಲ್ ಆಗಿದಾವೆ ಅಂದ್ರೆ, ಹೌದಾ? ಸೊ ಈ ಡಯಾಗ್ನಲ್ಸ್ ಗಳು ಈಕ್ವಲ್ ಆಗಿದಾವೆ ಅಂದ್ರ ಇದೊಂದು ರೆಕ್ಟಾಂಗಲ್. ರೆಕ್ಟಾಂಗಲ್ ಮೀನ್ಸ್ ಆಯತ ಅಂತ ಹೇಳಿ ನಾವ್ ಏನ್ ಮಾಡ್ಬೇಕು, ಪ್ರೂವ್ ಮಾಡ್ಬೇಕು. ಓಕೆ, ಸೊ ಇಲ್ಲಿ ಏನಾಗುತ್ತೆ, ಡಯಾಗ್ನಲ್ಸ್ ಈಕ್ವಲ್ ಇದಾವಂದ್ರೆ ಇದೊಂದು ರೆಕ್ಟಾಂಗಲ್ ಅಂತ ನಾವು ಪ್ರೂವ್ ಮಾಡ್ಬೇಕು. ಓಕೆ, ಲೆಟ್ಸ್ ಸಿ. ಸೊ ಗಿವನ್ ಏನೇನ್ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ, ಡಯಾಗ್ನಲ್ಸ್ ಆರ್ ಈಕ್ವಲ್ ಅಂದ್ರೆ ಏನಾಗತ್ತೆ ನಮ್ಗಿಲ್ಲಿ, ಎ ಸಿ ಇಸ್ ಈಕ್ವಲ್ ಟು ಬಿ ಡಿ. ಎ ಸಿ ಇಸ್ ಈಕ್ವಲ್ ಟು ಬಿ ಡಿ ಬಿಕಾಸ್ ಗಿವನ್. ಓಕೆ, ಸೊ ಗಿವನ್, ಹೌದಾ? ಗಿವನ್ ಅಂತ ಇದೆ. ಓಕೆ, ಸೊ ಎ ಸಿ ಇಸ್ ಈಕ್ವಲ್ ಟು ಬಿ ಡಿ, ಯಾಕಂದ್ರೆ ಅವರು ಡಯಾಗ್ನಲ್ಸ್ ಆರ್ ಈಕ್ವಲ್ ಅಂತ ಕೊಟ್ಟಿದ್ದಾರೆ. ಓಕೆ, ಟು ಶೋ ದಟ್ ಎ ಬಿ ಸಿ ಡಿ ಇಸ್ ಅ ರೆಕ್ಟಾಂಗಲ್ ಇಫ್ ದ ಡಯಾಗ್ನಲ್ಸ್ ಆಫ್ ಅ ಪ್ಯಾರಲೆಲೋಗ್ರಾಮ್ ಆರ್ ಈಕ್ವಲ್. ಹೌದಾ? ಸೊ ನಾವು ಈ ಒಂದು ರೆಕ್ಟಾಂಗಲ್ ಅಂದ್ರೆ ಇದೊಂದು ಪ್ಯಾರಲೆಲೋಗ್ರಾಮ್ ರೆಕ್ಟಾಂಗಲ್ ಆಗಿರ್ಬೇಕು ಅಂತ ತೋರಿಸ್ಬೇಕಂದ್ರೆ ನಮ್ಗೆ ಇಲ್ಲಿ ಏನಾಗುತ್ತಾ, ಡಯಾಗ್ನಲ್ಸ್ ಗಳು ಈಕ್ವಲ್ ಆಗಿದಾವ ಅಂತ ಹೇಳಿ ತೋರಿಸ್ಬೇಕು. ನೆಕ್ಸ್ಟ್, to show that ABCD is a rectangle, we have to prove that one of its interior angle is right angle. Okay, so ಇಲ್ಲಿ ಏನಾಗತ್ತೆ ಹಾಗಾದ್ರೆ, ಇದೊಂದು ರೆಕ್ಟಾಂಗಲ್ ಅಂದ್ರೆ ಆಯತ ಅಂತ ಹೇಳ್ಬೇಕಂದ್ರೆ ಇಲ್ಲಿ ನಮ್ಗೆ ಏನಾಗುತ್ತ, ಇದ್ರದ್ದು ಡಯಾಗ್ನಲ್ಸ್ ಗಳು ಈಕ್ವಲ್ ಆಗಿರ್ಬೇಕು. ಅದ್ರ ಜೊತೆಗೆ ನಮ್ಗೆ ಇಲ್ಲಿ ಏನಾಗ್ಬೇಕು, ಇದ್ರ ಇಂಟೀರಿಯರ್ ಆಂಗಲ್, ಹೌದಾ? ಇಲ್ಲೊಂದು ಇದ್ರದ್ದು ಇಂಟೀರಿಯರ್ ಆಂಗಲ್ ಏನಾಗಿರ್ಬೇಕು, ನಮಗ 90 ಡಿಗ್ರಿ ಇರ್ಬೇಕು. ಅಂದಾಗ ನಮ್ಗೆ ಏನಾಗತ್ತೆ ಹೇಳ್ರಿ, ಇದೊಂದು ರೆಕ್ಟಾಂಗಲ್ ಅಂತ ಹೇಳಿ ನಾವು ತೋರಿಸಬಹುದು. ಬಟ್ ಇದು ಡಯಾಗ್ರಾಮ್ ನಿಮಗ ಸ್ಕ್ವೇರ್ ಟೈಪ್ ಕಾಣಿಸ್ತಾ ಇದೆ ಈಗ, ಹೌದಾ? ಸೊ ಇರ್ಲಿ, ಇದೇನಾಗತ್ತೆ ನಮಗ ರೆಕ್ಟಾಂಗಲ್ ಅಂತ ಹೇಳಿ ನಾವು
ತೋರಿಸ್ಬೇಕು. ಹೌದಾ? ಹಾಗಾದ್ರೆ ನಾವೇನ್ ಮಾಡ್ಬೇಕು? ಫಸ್ಟ್ ಇವಾಗ ಪ್ರೂಫ್, ಹೌದಾ, ಪ್ರೂಫ್ ಇನ್ ಟ್ರಯಾಂಗಲ್ ABC BAD. ಕರೆಕ್ಟಾ? ಕಾಣಿಸ್ತಾ ಇದೆ ಇಲ್ಲಿ ನಿಮ್ಗೆ? ಇನ್ ಟ್ರಯಾಂಗಲ್ ABC. ಓಕೆ, ಸೊ ಇಲ್ಲಿ ಟ್ರಯಾಂಗಲ್ ಕಾಣಿಸ್ತಾ ಇದೆ ಇಲ್ಲಿ ನಿಮ್ಗೆ, ABC ಅಂಡ್ ಟ್ರಯಾಂಗಲ್ BAD. ಹೌದಾ? ಇದು ಟ್ರಯಾಂಗಲ್ ಅನ್ನ ತಗೊಂಡಿದ್ದಾರೆ. ಕಾಣಿಸ್ತಾ ಇದೆ ಇಲ್ಲಿ ನಿಮ್ಗೆ? ನಾನು ಡಬಲ್ ಸಲ ಮಾರ್ಕ್ ಮಾಡ್ತಾ ಇದ್ದೀನಿ ನೋಡ್ರಿ. ಸೊ ಅಲ್ಲಿ ಏನಾಗತ್ತ? ಇನ್ ಟ್ರಯಾಂಗಲ್ ABC BAD ಅಂಡ್ BAD. ಹೌದಾ? ಸೊ ನೆಕ್ಸ್ಟ್ ಇವಾಗ AB is equal to BA. AB is equal to BA or AB. Okay, so AB is equal to BA because ಕಾಮನ್ ಸೈಡ್. ಸೊ ಇಲ್ಲಿ ಏನಾಗುತ್ತೆ? ಇಲ್ಲಿ ಕಾಣಿಸ್ತಾ ಇದೆ, ನಾನು ಸ್ವಲ್ಪ ಡಬಲ್ ಸಲ ನಿಮ್ಗೆ ಇಲ್ಲಿ ರಬ್ ಮಾಡಿದ್ದೇನೆ. ಈ ಟ್ರಯಾಂಗಲ್ಗೂ ಇದೇ ಬೇಸ್ ಆಗಿದೆ ಅಥವಾ ಒಂದ್ ಸೈಡ್ ಆಗಿದೆ, ಅಥವಾ ಆಮೇಲೆ ಈ ಟ್ರಯಾಂಗಲ್ಗೂ ಇದೇ ಸೈಡ್ ಆಗಿರೋದ್ರಿಂದ ನಾನು ಇಲ್ಲಿ AB is equal to BA ಅಂತ ಬರ್ದಿದ್ದೇನೆ. ಬಿಕಾಸ್ ಇಲ್ಲಿ ನೋಡ್ತಾ ಇದ್ದೀರಿ, ಹೌದಾ? ಬಿಕಾಸ್ ಇಟ್ಸ್ ಅ ಕಾಮನ್ ಸೈಡ್. ಕಾಮನ್ ಸೈಡ್, ಕಾಮನ್ ಸೈಡ್ ಅಂತ ಇದೆ. ನೆಕ್ಸ್ಟ್ BC, ಹೌದಾ? BC is equal to AD. BC is equal to AD. ನೆಕ್ಸ್ಟ್ BC is equal to AD ಅಂತ ಇದೆ. ಹೌದಾ? ಸೊ BC is equal to AD. ಸ್ವಲ್ಪ ನೀವು ಈ ಒಂದು ಜಾಮೆಟ್ರಿ ಪಾರ್ಟ್ ಒಳಗ ಈ ಡಯಾಗ್ರಾಮ್ ಅನ್ನ ನೋಡ್ತಾನ ಸಾಲ್ವ್ ಮಾಡ್ರಿ, ಅಂದ್ರೆ ನಿಮಗ್ ಕ್ಲಿಯರ್ ಆಗ್ತೈತಿ. ಹಂಗೆ ನಾನ್ ಬರ್ದದ್ದನ್ನ ನೀವು ಬೋರ್ಡ್ ನೋಡೋದು ಬರೆಯೋದು ಆಗ್ಬಾರ್ದು. ನಾನ್ ಹೇಳಿದ್ರು ಕೂಡ ನೀವ್ ಇಲ್ಲೇ ಡಯಾಗ್ರಾಮ್ ಅನ್ನ ನೋಡ್ಕೋಬೇಕು. ಓಕೆ, ಸೊ ಹಿಂಗ ನೋಡಿ ಬರೆದ್ರೆ ನಿಮಗ್ ಅಂಡರ್ಸ್ಟ್ಯಾಂಡ್ ಆಗ್ತೈತಿ. ಓಕೆ, ಯಾವ್ದು ಹರಿಬರಿ ಇಲ್ಲ, ಒಮ್ಮೆ ನಾವು ಪೋರ್ಷನ್ ಮುಗಿಸ್ಲಿಕ್ಕಂತೂ ಆಗುದಿಲ್ಲ. ಹೌದಾ? ಸೊ ಸ್ವಲ್ಪ ಕಲೀರಿ, ನೀಟಾಗಿ ಪರ್ಫೆಕ್ಟ್ ಆಗಿ ಕಲೀರಿ. ಓಕೆ, ಸೊ BC is equal to AD ಅಂತ ಇದೆ. ಸೊ ಬಿಕಾಸ್ ಅಪೋಸಿಟ್ ಸೈಡ್ಸ್ ಆಫ್ ಪ್ಯಾರಲೆಲೋಗ್ರಾಮ್, ಅಪೋಸಿಟ್ ಸೈಡ್ಸ್. ಓಕೆ, ಸೊ ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಅಂತ ಬರೀತೇನೆ ನಾನು. ಓಕೆ, ಸೈಡ್ಸ್ ಆರ್ ಈಕ್ವಲ್. ಕಾಣಿಸ್ತಾ ಇದೆ ಇಲ್ಲಿ ನಿಮ್ಗೆ? ಓಕೆ, ಸೊ ಈಕ್ವಲ್, ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್. ಕರೆಕ್ಟಾ? ಸೊ ಈಗ ನೀವು ನೋಟ್ ಡೌನ್ ಮಾಡ್ಕೋತಾ ಇದ್ದೀರಾ ಅನ್ಕೋತೀನಿ ನಾನು. ನೀವು ಬರೆಯೋದು ಕಾಣಿಸ್ತಾ ಇದೆ ಇಲ್ಲ ನನ್ಗೆ? ಸ್ವಲ್ಪ ಒಂದ್ 2 ನಿಮಿಷ ವೇಟ್ ಮಾಡ್ತೀನಿ, ನಾನು ಆಮೇಲೆ ರಬ್ ಮಾಡ್ತೀನಿ, ಯಾಕಂದ್ರೆ ನಂಗೆ ಇಲ್ಲಿ ಬರೀಲಿಕ್ಕೆ ಸ್ಪೇಸ್ ಇಲ್ಲ. ಓಕೆ, ವೆರಿ ಗುಡ್. ಓಕೆ, ಆಯ್ತಾ? ನೋಟ್ ಡೌನ್ ಮಾಡ್ಕೊಂಡಿರಿ? ಐ ಹೋಪ್ ನೀವೆಲ್ಲರೂ ಬರ್ಕೊಂಡಿರ ಅನ್ಕೊಂಡು ವಿತ್ ಯುವರ್ ಪರ್ಮಿಷನ್ ಇದನ್ನ ರಬ್ ಮಾಡ್ತೇನೆ. ಓಕೆ, ನೆಕ್ಸ್ಟ್ ಇವಾಗ ಏನಾಯ್ತು? ಸೊ ಅಗೇನ್ AC is equal to, ಆಮೇಲೆ AC is equal to BD ಅಂದ್ರೆ ಆಲ್ರೆಡಿ ಅವರೇ ಕೊಟ್ಟಿದ್ದಾರೆ, ಡಯಾಗ್ನಲ್ಸ್ ಆರ್ ಈಕ್ವಲ್ ಅಂತ ಹೇಳಿ. AC is equal to BD because given. ಹೌದಾ? ಬಿಕಾಸ್ ಗಿವನ್ ಅಂತ ಇದೆ. AC is equal to BD if diagonals of parallelogram are equal ಅಂತ ಕೊಟ್ಟಿದಾರಲ್ಲ, ಹಾಗಾಗಿ AC is equal to BD ಅಂತ ನಾನು ಬರೆದೆ. Therefore triangle ABC congruency triangle of BAD. Okay, ಸೊ BAD ಇಲ್ಲಿ ಏನಾಯ್ತು ನಮ್ಗೆ? therefore ಎಲ್ಲಾ ಸೈಡ್ಸ್ ಗಳು ಈಕ್ವಲ್ ಆದ್ವು ನಮ್ಗೆ. ಇಲ್ಲಿ ಕಾಣಿಸ್ತಾ ಇದೆ AB ಈಕ್ವಲ್ ಆಗಿದೆ, ಆಮೇಲೆ BC AD ಇದು ಈಕ್ವಲ್ ಆಯ್ತು. ಅದಾದ್ಮೇಲೆ ನನಗೆ ಇಲ್ಲಿ AB ಮತ್ತೆ AC ಮತ್ತೆ BD ಕೂಡ ಈಕ್ವಲ್ ಆದ್ವು. ಅಂದ್ರೆ ಎಲ್ಲಾ ಸೈಡ್ಸ್ ಗಳು ಈಕ್ವಲ್ ಆದ್ವು ಅಂದ್ರೆ ನಾವು ಅವಾಗ ಆಟೋಮೆಟಿಕ್ಲಿ ಏನ್ ಬರೀಬಹುದು? ಟ್ರಯಾಂಗಲ್ ABC is congruency triangle of BAD ಅಂತ
ಬರಿಬಹುದು. ಬಿಕಾಸ್ ಇಲ್ಲಿ ಬರಿಲೇಬೇಕು. ಎಸ್ ಎಸ್ ಕಾಂಗ್ರುವೆನ್ಸಿ, ಸೈಡ್ 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 ಕಾಂಗ್ರುವೆನ್ಸಿ ರೂಲ್ ಅಥವಾ ಕಾಂಗ್ರುವೆನ್ಸಿ ಅಂತಾನು ಬರಿಬಹುದು. ಕಾಂಗ್ರುವೆನ್ಸಿ ಕಾಣಿಸ್ತಾ ಇಲ್ಲ, ಹೌದಾ? ಸ್ವಲ್ಪ ಕೆಳಗೆ ಬರೀತೇನೆ ನೋಡ್ರಿ. ಕಾಂಗ್ರುವೆನ್ಸಿ, congruency. Okay, so triangle ABC is congruency angle of BAD ಅಂತ ಆಯ್ತು. Okay, so next angle A is equal to angle B. ಹೌದಾ? ಸೊ ಹಾಗಾದ್ರೆ ಆಟೋಮೆಟಿಕ್ಲಿ ನಮ್ಗೆ ಇಲ್ಲಿ ಏನಾಗತ್ತ, ಈ ಆಂಗಲ್ ಇದು ಈಕ್ವಲ್ ಆಗಿದೆ ಅಂದ್ರೆ ನಮ್ಗೆ ಇಲ್ಲಿ ಆಂಗಲ್ ಎ ಮತ್ತೆ ಆಂಗಲ್ ಬಿ ಏನಾಗತ್ತ, ಈಕ್ವಲ್ ಆಗತ್ತ. ಬಿಕಾಸ್ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರುವೆನ್ಸಿ ಟ್ರಯಾಂಗಲ್. ಓಕೆ, ಸೊ ಅಲ್ಲಿ ಏನಾಗತ್ತ, ಕರೆಸ್ಪಾಂಡಿಂಗ್ ಪಾರ್ಟ್ ಆಫ್ ಕಾಂಗ್ರುವೆನ್ಸಿ ಟ್ರಯಾಂಗಲ್ ಅಂದಾಗ ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಬಿ ಅಂತ ಆಯ್ತು. ನೆಕ್ಸ್ಟ್ ಇವಾಗ ಏನಾಗತ್ ನೋಡ್ರಿ, ಒಂದ್ ಸೆಕೆಂಡ್. ಅದ್ರ ಜೊತೆಗೆ ಆಂಗಲ್ ಎ, ಓಕೆ, ಸೊ ಆಂಗಲ್ ಬಿ ಪ್ಲಸ್ ಎ ಬಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಓಕೆ, ಸೊ ಇಲ್ಲಿ ಏನಾಗತ್ತ, ಆಂಗಲ್ ಎ ಪ್ಲಸ್ ಆಂಗಲ್ ಬಿ ಇಸ್ ಈಕ್ವಲ್ ಟು 180 ಡಿಗ್ರಿ ಬಿಕಾಸ್ ಇಟ್ಸ್ ದ ಪ್ರಾಪರ್ಟೀಸ್ ಆಫ್ ಪ್ಯಾರಲೆಲೋಗ್ರಾಮ್. ಓಕೆ, ಸೊ ಅಲ್ಲಿ ಏನಾಗತ್ತೆ ಹೇಳ್ರಿ, ನಮಗ ನಿನ್ನೆ ಒಂದು ಪ್ರಾಪರ್ಟೀಸ್ ಅನ್ನ ಕಲಿತ್ರಿ, ದಟ್ ಈಸ್ ಅಡ್ಜಸೆಂಟ್ ಆಂಗಲ್ ಈಸ್ ಏನು, ಸಪ್ಲಿಮೆಂಟರಿ ಆಂಗಲ್ಸ್ ಅಂತ ಹೇಳಿ. ಸಪ್ಲಿಮೆಂಟರಿ ಮೀನ್ಸ್ ಏನಾಗತ್ತೆ, ಇವೆರಡು ಏನಾಗತ್ತೆ ನಮ್ಗೆ ಇಲ್ಲಿ ಹೇಳ್ರಿ, ಯಾವುದು ಸಪ್ಲಿಮೆಂಟರಿ ಆಂಗಲ್ಸ್ ಅಂದ್ರ 180 ಡಿಗ್ರಿ ಆಗತ್ತ. ಹಾಗಾಗಿ ಆಂಗಲ್ ಎ ಪ್ಲಸ್ ಆಂಗಲ್ ಬಿ ಇಸ್ ಈಕ್ವಲ್ ಟು 180 ಡಿಗ್ರಿ ಅಂತ ಆಯ್ತು. ಓಕೆ, ಸೊ ನೆಕ್ಸ್ಟ್, ಸೊ ಸಮ್ ಆಫ್ ದ ಆಂಗಲ್ ಆಫ್ ದ ಸೇಮ್ ಸೈಡ್, ಬಿಕಾಸ್ ಹೌದಾ, ಸೊ ಇಲ್ಲಿ ಏನಾಗತ್ತೆ ನಮಗ ಅಡ್ಜಸೆಂಟ್ ಆಂಗಲ್ಸ್, ಹೌದಾ, ಅಡ್ಜಸೆಂಟ್ ಆಂಗಲ್ಸ್ ಈಸ್ ಸಪ್ಲಿಮೆಂಟರಿ ಆಂಗಲ್. ಬಟ್ ಇಲ್ಲೇ ನಾವೇನಂತ ಬರಿಬಹುದು, ಇಲ್ಲೇ ಸಮ್ ಆಫ್ ದ angles on the same side. Okay, so ಅಲ್ಲಿ ನಿಮಗೆ ನಿನ್ನೆನೆ ನೀವು ಪ್ರಾಪರ್ಟಿ ಒಳಗ ಕಲ್ತಿರಿ, ದಟ್ ಈಸ್ adjacent angles are supplementary angles. Okay, next, so ಹಾಗಾದ್ರೆ ಇಲ್ಲಿ ನಾನು ಆಟೋಮೆಟಿಕ್ಲಿ ಆಂಗಲ್ ಎ ಪ್ಲಸ್ ಆಂಗಲ್ ಬಿ ಇಸ್ ಈಕ್ವಲ್ ಟು 180 ಅಂದಾಗ, ಹಾಗಾದ್ರೆ ಇಲ್ಲಿ ಎ ಎಷ್ಟಿರ್ತೈತಿ, ಬಿನೂ ಅಷ್ಟೇ ಇರುತ್ತಲ್ಲ. ಸೊ ಇಲ್ಲಿ 90 ಪ್ಲಸ್ 90 ಇಸ್ ಈಕ್ವಲ್ ಟು 180 ಇರ್ತೈತಲ್ಲ. ಹಾಗಾಗಿ ನಾನು ಏನ್ ಬರೀತೀನಿ ಅಂದ್ರ ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಬಿ ಅಂತ ಬರೀತೀನಿ, ರೈಟ್? ಸೊ ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಬಿ ಅಂತ ಬರೆದಾಗ ಆಟೋಮೆಟಿಕ್ಲಿ ಹಾಗಾದ್ರೆ ನನಗೆ ಇಲ್ಲಿ ಏನಾಯ್ತು, ನಾನು ಎ ಬದ್ಲಿ ನಾನು ಏನ್ ಬರಿಬೇಕಿಲ್ಲ, ಸಾರಿ ಬಿ ಬದ್ಲಿ ನಾನು ಎ ಬರಿಬಹುದಲ್ಲ, ಯಾಕಂದ್ರೆ ಇವೆರಡು ಈಕ್ವಲ್ ಆಗಿದಾವ ಅಂತ ನಾನು ಬರಿತಾ ಇದ್ದೀನಿ. ಓಕೆ, ಸೊ ಹಾಗಾದ್ರೆ ಆಂಗಲ್ ಎ ಪ್ಲಸ್ ಆಂಗಲ್ ಎ ಇಸ್ ಈಕ್ವಲ್ ಟು 180 ಡಿಗ್ರಿ, ಕರೆಕ್ಟಾ? ಸೊ ಹಾಗಾದ್ರೆ 1a ಅಂದ್ರೆ ಇದು ಒಂದ್ ಚೂರ್ ಅಲ್ಜಿಬ್ರಿಕ್ ಇದ್ದಾಗೆ. ಹಾಗೆ ಸೊ ಈಗ ಎಕ್ಸ್ ಪ್ಲಸ್ ಎಕ್ಸ್ ಅಂದ್ರೆ ಎಷ್ಟಾಗತ್ತೆ ನಮ್ಗಿಲ್ಲೇ, 2x ಆಗತ್ತಾ, ಕರೆಕ್ಟಾ? ಹಾಗಾಗಿ ನಾನು ಇದನ್ನ ಏನ್ ಮಾಡ್ತೇನೆ, ಹಾಗಾದ್ರೆ 2 ಆಂಗಲ್ ಎ ಅಂತ ಬರೀತೀನಿ ಇಸ್ ಈಕ್ವಲ್ ಟು 180 ಡಿಗ್ರಿ, ಕರೆಕ್ಟಾ? ಸೊ ಹಾಗಾಗಿ ಆಂಗಲ್ ಎ ಇಸ್ ಈಕ್ವಲ್ ಟು 180. ಸೊ ಇದೇನ್ 2 ಇದೆಲ್ಲ ನಮ್ಗೆ ಇಸ್ ಈಕ್ವಲ್ ಟು ಈ ಸೈಡ್ ಬಂತು. ಹಾಗಾಗಿ ಏನಾಯ್ತು, 2 ಬಂತು, 2 1 2 9 0, ಸೊ 90 ಡಿಗ್ರಿ ಬಂತು. ಹಾಗಾಗಿ ಏನಾಗತ್ತೆ ಹಾಗಾದ್ರೆ ಹೇಳ್ರಿ, ಆಂಗಲ್ ಎ ಇಸ್ ಈಕ್ವಲ್ ಟು 90 ಡಿಗ್ರಿ ಆಸ್ ವೆಲ್ ಆಸ್ ಆಂಗಲ್ ಬಿ ಆಲ್ಸೋ is equal to 90 ಡಿಗ್ರಿ. ಆಂಗಲ್ ಏನು 90 ಡಿಗ್ರಿ ಆಯ್ತು, ಆಮೇಲೆ ಆಂಗಲ್ ಬಿನು 90 ಡಿಗ್ರಿ ಆಯ್ತು. ಹಾಗಾದ್ರೆ ಇಲ್ಲಿ ನಮಗ ಸ್ಟಾರ್ಟಿಂಗ್ ಏನಾಗಿತ್ತು ಹೇಳ್ರಿ, ನಮಗ ಅಲ್ಲೇ ಆಂಗಲ್ಸ್ ಗಳು ಈಕ್ವಲ್ ಆದ್ವು ಅಂದ್ರ 90 ಡಿಗ್ರಿ ಇತ್ತಪ್ಪ ಅಂತಂದ್ರ ನಾವು ಈಸಿಲಿ ಅದನ್ನ ರೆಕ್ಟಾಂಗಲ್ ಅಂತ ಹೇಳಿ ಪ್ರೂವ್ ಮಾಡ್ಬೋದು ಅಂತೇಳಿ. ಸೊ ಇಲ್ಲಿ ಆಲ್ರೆಡಿ ನಮ್ಗಿಲ್ಲಿ ಏನು 90 ಡಿಗ್ರಿ ಬಂತು, ಅದ್ರ ಜೊತೆಗೆ ಬಿ 90 ಡಿಗ್ರಿ ಬಂತು. ಇದ್ರದ್ದು ಏನಂದ್ರೆ ನಿಮ್ಗ ಪ್ಯಾರಲೆಲೋಗ್ರಾಮದ ಪ್ರಾಪರ್ಟೀಸ್ ಅನ್ನ ನೆನಪು ಮಾಡ್ಕೋರಿ. ಅಪೋಸಿಟ್ ಆಂಗಲ್ಸ್ ಆರ್ ಈಕ್ವಲ್ ಅಂತ ಇದೆ. ಸೊ ಇಲ್ಲಿ 90 ಡಿಗ್ರಿ ಇತ್ತಂದ್ರೆ ಆಟೋಮೆಟಿಕ್ಲಿ ಇಲ್ಲಿ ಕೂಡ ನಮಗ 90 ಡಿಗ್ರಿ ಇರ್ತೈತಿ. ಆಮೇಲೆ ಇಲ್ಲೇ 90 ಡಿಗ್ರಿ ಇದೆ, ಆಟೋಮೆಟಿಕ್ಲಿ ಸಿ ಕೂಡ 90 ಡಿಗ್ರಿ ಇದೆ. ಹಾಗಾಗಿ ಇಲ್ಲಿ 2 90 ಡಿಗ್ರಿ ಬಂತಂದ್ರೆ ಮುಗೀತು. ಹಾಗಾಗಿ ಆಲ್ ಆಂಗಲ್ಸ್ ಆರ್ ಇನ್ 90 ಡಿಗ್ರಿ. ದೇರ್ ಫೋರ್
ಕಾಣಿಸ್ತಾ ಇದೆಯಲ್ಲ ನಿಮ್ಗೆ ಇಲ್ಲಿ? ಹೌದಾ? Therefore ABCD is a rectangle. Rectangle. ಓಕೆ, ಸೊ ರೆಕ್ಟ್ಯಾಂಗಲ್ ಅಂತ ಹೇಳಿ ನಾವು ಪ್ರೂವ್ ಮಾಡಿದ್ವಿ. ಅರ್ಥ ಆಯ್ತಾ ಇದು? ಕ್ಲಿಯರ್? ಇಸ್ ಇಟ್ ಕ್ಲಿಯರ್? ಬರ್ಕೋರಿ, ಒಂದ್ ನಿಮಿಷ ಸ್ಲೋ ಆಗಿ ಬರ್ಕೋರಿ, ಏನ್ ಹರಿ ಬರಿ ಇಲ್ಲ. ಓಕೆ, ಹುಳಿ ಕಟ್ಟೆ ಸ್ಕೂಲ್. ಸೊ ಆಲ್ ಸೈಡ್ಸ್ ಅಂಡ್ ಆಂಗಲ್ಸ್ ಆರ್ ಈಕ್ವಲ್. ವೆರಿ ಗುಡ್. ಓಕೆ ಓಕೆ, ಬರ್ಕೊಂಡ್ರಾ? We can't understand. Ma'am, 1 second please. Don't rub. Okay, okay, okay. ಏನ್ ಹರಿ ಬರಿ ಇಲ್ಲ, ಬರ್ಕೋರಿ. ಓಕೆ ಓಕೆ ಓಕೆ. ಆಮೇಲೆ ನನ್ಗೆ ಒಂದು ಕ್ಲಾರಿಟಿ ಎಲ್ಲ ಸ್ಕೂಲಿಂದ ನಾನ್ ಕೇಳೋದು, ನಿಮಗೆ ಎಕ್ಸರ್ಸೈಸ್ ಸಾಲ್ವ್ ಮಾಡ್ಬೇಕಾ ಅಥವಾ ಬೇಡ? ಐ ಥಿಂಕ್ ನನ್ಗನ್ಸಿದ ಮಟ್ಟಿಗೆ ಒಂದಷ್ಟು ಸಮ್ ಸ್ಕೂಲ್ ನಲ್ಲಿ ಆಲ್ಮೋಸ್ಟ್ ಎಕ್ಸರ್ಸೈಸ್ ಅನ್ನ ಸಾಲ್ವ್ ಮಾಡ್ಲಿಕ್ಕಿಲ್ಲ ಅನ್ಕೋತೀನಿ. ಸೊ ನನ್ಗೆ ನಿಮ್ಗೆ ಎಕ್ಸರ್ಸೈಸ್ ಮಾಡಿಸ್ಬೇಕಾ ಅಥವಾ ಬೇಡ? ಓಕೆ, ವಾಂಟ್ ಮ್ಯಾಮ್. ಓಕೆ, ಇಟ್ ಈಸ್ ವೆರಿ ಈಸಿ ಆನ್ಸರ್ ಮಾಡಿ ಮ್ಯಾಮ್. ವೆರಿ ಗುಡ್, ವೆರಿ ಗುಡ್. ಓಕೆ, ಅಲ್ಲ ನನಗೇನ್ ಅನ್ಸ್ತು, ನಿಮಗೆ ಬೇಡ ಅಂದ್ರೂ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ ಅಂತ ನನಗೆ ಏನೋ ಕನ್ಫ್ಯೂಸ್ ಆಗ್ತಾ ಇತ್ತು, ಹಾಗಾಗಿ ಹೇಳ್ತೆ. ಯಾಕಂದ್ರೆ ನಾ ಇವನ್ ಆಫ್ಲೈನ್ ಕ್ಲಾಸ್ ಒಳಗೆ ಹೇಳ್ಬೇಕಾದ್ರೂ ನಾನು ಕಂಪಲ್ಸರಿ ಎಕ್ಸರ್ಸೈಸ್ ಗಳನ್ನ ಮಕ್ಕಳಿಗೆ ಸಾಲ್ವ್ ಮಾಡಿಸ್ತೀನಿ. ಅದೇನೋ ನಂಗೆ ಗೊತ್ತಿಲ್ಲ, ನಮ್ಮ ಸ್ಕೂಲ್ ಅಲ್ಲೂ ನಮ್ ಸರ್ಸ್ ಹಾಗೆ ಮಾಡ್ತಿದ್ರು, ಹಾಗಾಗಿ ನನ್ಗೂ ಅದೇನೋ ಎಕ್ಸರ್ಸೈಸ್ ಸಾಲ್ವ್ ಮಾಡ್ಬೇಕು ಅಂತ ಹೇಳಿ. ಓಕೆ, ಇನ್ ಕೇಸ್ ನೀವೇ ಮಾಡ್ತೇವಿ ಸಾಲ್ವ್ ಮಾಡ್ತೇವೆ ಅಂದ್ರೆ ಓಕೆ, ನಾನ್ ಮತ್ತೆ ಇದು ಇಷ್ಟೇ ನೀವೇ ಸಾಲ್ವ್ ಮಾಡ್ರಿ, ನಾನು ಮತ್ತೆ ಟಾಪಿಕ್ ಅನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬಟ್ ಅದು ಯಾಕೋ ನನಗೆ ಸರಿ ಅನ್ಸೋದಿಲ್ಲ. ಓಕೆ ಓಕೆ, ಎಲ್ಲರೂ ನಮ್ಗ we also solve like this is there. ಓಕೆ, ಸೊ ಓಕೆ, ಆಲ್ಮೋಸ್ಟ್ ಎಲ್ರು ಸಾಲ್ವ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ನಾನು ಮಾಡ್ತೀನಿ, ಮಾಡ್ಲಿಕ್ಕೆ ಏನ್ ಪ್ರಾಬ್ಲಮ್ ಇಲ್ಲ. ಸೊ ನಿಮ್ ಬೇಡ ಅಂದ್ರೂ ನಾನು ಮಾಡ್ತಾ ಇದ್ದೀನೇನೋ ಅನ್ಕೊಳಕತ್ತಿದ್ದೆ. ಓಕೆ, ಪ್ಲೀಸ್ ಎಕ್ಸ್ಪ್ಲೇನ್ ದ ಎಕ್ಸಾಂಪಲ್ ಅಂಡ್ ಎಕ್ಸರ್ಸೈಸ್ ಬೋತ್. ವೆರಿ ಗುಡ್, ಆಯ್ತು ಮಾಡ್ತೀನಿ. ಓಕೆ ಓಕೆ ಓಕೆ, ಸೊ ನೆಕ್ಸ್ಟ್ ಹೋಗೋಣ ಹಾಗಾದ್ರೆ. ಇದು ಮುಗ್ದಿರ್ಬೋದು ಅನ್ಕೋತೀನಿ ನಾನು. ಓಕೆ ಓಕೆ, ವೆರಿ ಗುಡ್. ರಬ್ ಮಾಡ್ಬೋದು ಹಾಗಾದ್ರೆ. ಸೆಕೆಂಡ್ ಕ್ವಶನ್ ಹೋಗೋಣ. ಸೆಕೆಂಡ್ ಕ್ವಶನ್ಗೆ ಟೈಮ್ ಆಯ್ತು. ಜಸ್ಟ್ ಕ್ವಶನ್ ಅನ್ನ ಓದ್ತೇನೆ, ನಮ್ಮ ನೆಕ್ಸ್ಟ್ ಕ್ಲಾಸ್ ಒಳಗೆ ಮತ್ತೆ ಕಂಟಿನ್ಯೂ ಮಾಡೋಣ. ಜಸ್ಟ್ ಕ್ವಶನ್ ಅನ್ನ ಓದ್ತೀನಿ. ಮೊದ್ಲು ಕ್ವಶನ್ ಅಂಡರ್ಸ್ಟ್ಯಾಂಡ್ ಆಗ್ಲಿಕ್ಕೆ ನಮಗೆ ಒಂದು 2 to 3 ಮಿನಿಟ್ಸ್ ಬೇಕು. ಓಕೆ, ಸೊ ಹಾಗಾದ್ರೆ ಸೆಕೆಂಡ್ ಕ್ವಶನ್ ಏನಿದೆ ನೋಡೋಣ. ಸೆಕೆಂಡ್ ಕ್ವಶನ್ ಏನಿದೆ, ಶೋ ದ್ಯಾಟ್ the diagonals of a square are equal and bisect each other at right angles. Okay, show that the diagonals. Second question ಏನಿದೆ ನಮ್ಗೆ, show that the diagonals of a square are equal and bisect each other. ಹೌದಾ? diagonals of a square. ಸೆಕೆಂಡ್ ಕ್ವಶನ್ ಅನ್ನ ಜಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ, ನಾವು ನೆಕ್ಸ್ಟ್ ಕ್ಲಾಸ್ ಒಳಗೆ ಸಾಲ್ವ್ ಮಾಡೋಣ. ಓಕೆ, ಸೊ this is one square. Okay, square A B C D. Okay, so ಅಲ್ಲಿ ಏನಾಗಿದೆ, show that diagonals of a square are equal. Diagonals of a square, these are to the diagonals of a square and bisect each other. ಇವೇನಾದ್ರು ಒಂದಕ್ಕೊಂದು ಪರಸ್ಪರ ಕಟ್ ಮಾಡ್ತಾ ಇದ್ದಾವು, ಅರ್ಧಿಸ್ತಾ ಇದ್ದಾವೆ. ಓಕೆ, ಬೈಸೆಕ್ಟ್ ಈಚ್ ಅದರ್ ಆಟ್ ರೈಟ್ ಆಂಗಲ್. ಹೌದಾ? ಸೊ ಇಲ್ಲಿ ಕಾಣಿಸ್ತಾ ಇದೆ ನಿಮ್ಗೆ, ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ, ನಾವ್ ಏನಂತ ಪ್ರೂವ್ ಮಾಡ್ಬೇಕಂದ್ರ ಒಂದು ಸ್ಕ್ವೇರ್ ಅಥವಾ ಚೌಕ, ಹೌದಾ, ಅದರದ ಡಯಾಗ್ನಲ್ಸ್ ಏನ್ ಮಾಡಿದ್ವು, ಪರಸ್ಪರ ಅರ್ಧಿಸಿದ್ವು, ಕಟ್ ಮಾಡಿದ್ವು, ಬೈಸೆಕ್ಟ್ ಈಚ್ ಅದರ್ ಅಂತ ಹೇಳಿ. ಅದಾದ್ಮೇಲೆ ಇವು ಎಕ್ಸಾಕ್ಟ್ಲಿ ನಮ್ಗೆ ಏನಾದವು, ಒಂದು ಲಂಬ ಕೋನ ತ್ರಿಭುಜಗಳಾದವು. ಏನ್ ಹೇಳ್ತಾ ಇದ್ದಾರೆ ಅವರು, ಈಚ್ ಅದರ್ ಆಟ್ ರೈಟ್ ಆಂಗಲ್ಸ್. ಹೌದಾ? ಸೊ ಈ ಒಂದು ಡೈಗ್ರಾಮ್ ಅನ್ನ ನಾನು ಈ ರೀತಿ ತೆಗಿತೇನೆ ನೋಡ್ರಿ, ನಿಮಗೆ ಎಕ್ಸಾಕ್ಟ್ಲಿ ಇದು ಯಾವ ಒಂದು ಟ್ರಯಾಂಗಲ್ ಅಂತ ಗೊತ್ತಾಗ್ತಾ ಇದೆ. ಓಕೆ, ಸೊ ಇಲ್ಲಿ ಎ ಬಿ ಸಿ, ಹೌದಾ, ಇದು ಎಕ್ಸಾಕ್ಟ್ಲಿ ರೈಟ್ ಆಂಗಲ್ ಅಂತ ಹೇಳ್ಬೋದಾ ನಾವು? ರೈಟ್ ಆಂಗಲ್ ಅಂತ ಹೇಳ್ಬೋದು ನಾವು.
ಓಕೆ, ಸೊ ಇಲ್ಲಿ ಏನಾಗತ್ತೆ ನಮ್ಗೆ ಹಾಗಾದ್ರೆ ಈ ರೀತಿ ನಾವ್ ಏನ್ ಮಾಡ್ಬೇಕು, ಪ್ರೂಫ್ ಮಾಡ್ಬೇಕು. ಓಕೆ, ಒಂದು ಸ್ಕ್ವೇರ್ ಅದರದ್ದು ಡಯಾಗ್ನಲ್ಸ್ ಗಳು ಬೈಸೆಕ್ಟ್ ಈಚ್ ಅದರ್ ಅಂಡ್ ಬಿಯ ಏನಾಗ್ತಾ ಇದೆ, ಈಚ್ ಅದರ್ ಅಟ್ ರೈಟ್ ಆಂಗಲ್ಸ್. ಅವು ಏನ್ ಮಾಡ್ತಾ ಇದ್ದವು, ಕರೆಕ್ಟ್ ಆಗಿ ರೈಟ್ ಆಂಗಲ್ ಆಗು ಹಾಗೆ ಅವು ಏನ್ ಮಾಡ್ತಾ ಇದ್ದವು, ಕಟ್ ಮಾಡ್ತಾ ಇದಾವ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ. ಜಸ್ಟ್ ಇದು ನಾನು ಕ್ವಶನ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡಿದೆ. ಓಕೆ, ಸೊ ಇನ್ ಅವರ್ ನೆಕ್ಸ್ಟ್ ಕ್ಲಾಸ್ ವಿ ವಿಲ್ ಸಾಲ್ವ್ ದ ಸೆಕೆಂಡ್ ಕ್ವಶನ್ ಅಂಡ್ ಆನ್ಸರ್. ಓಕೆ, ನಾವು ನೆಕ್ಸ್ಟ್ ಕ್ಲಾಸ್ ಒಳಗೆ ಇದನ್ನ ಸಾಲ್ವ್ ಮಾಡೋಣ ಅಂತ. ಜಸ್ಟ್ ನೀವೇನ್ ಮಾಡುದು, ನೀವು ಇದನ್ನ ಕ್ವಶನ್ ಅನ್ನ ಬರ್ಕೋರಿ, ಅದಾದ್ಮೇಲೆ ಇದನ್ನ ಡಯಾಗ್ರಾಮ್ ಅನ್ನ ಹಾಕೊಂಡ್ರಿ. ಇದೇನ್ ಬೇಡ, ಇದೇನ್ ನೆಸೆಸಿಟಿ ಇಲ್ಲ. ಜಸ್ಟ್ ನಿಮ್ ಅಂಡರ್ಸ್ಟುಡ್ ನಾನು ಇದನ್ನ ಬರದೆ ಈ ಒಂದು ಡಯಾಗ್ರಾಮ್ ಅನ್ನ ಹಾಕಿ ಇಟ್ಕೊಂಡಿರಿ. ನೆಕ್ಸ್ಟ್ ಕ್ಲಾಸ್ ಒಳಗೆ, ನೆಕ್ಸ್ಟ್ ಯಾವಾಗಿದೆ, ಟ್ಯೂಸ್ಡೇ ಇದೆ, ಅವಾಗ ನಾವ್ ಏನ್ ಮಾಡೋದು, ಕಲಿಯೋಣಂತ. ಓಕೆ, ಸೊ ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ವಿ ವಿಲ್ ಮೀಟ್ ಆನ್ Tuesday. Okay, so thank you.